ರೆಡಿ ವೀರಾ? ಬ್ಯಾಕ್ ಸೈಡ್. ರೆಡಿ ವೀರಾ? ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ವಣಕಂ, ಅಸ್ಸಲಾಂ ವಲೈಕುಂ. ಹೆಸರು ಶೇಖ್ ಸಾದಿಕ್ ಅಲಿ, ನಿಮ್ಮೆಲ್ಲರ ಬ್ರದರ್. ಇವತ್ತಿನ ಟ್ರೈನಿಂಗ್ ಕೊಡಕ್ಕೆ ಬಂದಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ. ಅದರ ಜೊತೆಗೆ ಇವತ್ತು ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಮ ಉತ್ಸಾಹದಿಂದ ಇವತ್ತು ಉತ್ಸವ ನಡೆಯುತ್ತೆ ಅಂತ ನನಗೆ ಕಾಣ್ತಾ ಇದೆ. ಇದೇ ಉತ್ಸಾಹ ಟಿಲ್ ಪ್ರೋಗ್ರಾಮ್ ಎಂಡ್ ವರೆಗೂ ಕ್ಯಾರಿ ಮಾಡಿದಾದ್ರೆ ಇವತ್ತಿನ ಉತ್ಸಾಹದಿಂದ ಬರೋ ಉತ್ಸವ ಪ್ರತಿ ದಿನ ನಮ್ಮ ಲೈಫ್ ಅಲ್ಲಿ ನಡೆಯುತ್ತೆ ಸರ್. ಪ್ರತಿ ದಿನ ಲೈಫ್ ಅಲ್ಲಿ ನಡೆಯುತ್ತೆ. ಎಸ್ ಸರ್. 20 ತಿಂಗಳ ಹಿಂದೆ ರಾಯಲ್ ಹಾಲಿಡೇಸ್ ಒಳಗಡೆ ಬಿಸ್ನೆಸ್ ಅಲ್ಲಿ ಬಂದಿದ್ದೀನಿ ಸರ್. ಈ 20 ತಿಂಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೋ ಜನ ರಾಯಲ್ ಹಾಲಿಡೇಸ್ ಅಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ, ಇನ್ ಕೆಲವರು ಸಕ್ಸಸ್ ಆಗ್ತಾ ಇಲ್ಲ. ಏನಕ್ಕೆ ತಿಳ್ಕೊಳ್ಳಕ್ಕೆ ರೆಡಿ ಇಲ್ಲ. ಕರೆಕ್ಟಾ? ಈ ಬಿಸ್ನೆಸ್ ಏನು, ಈ ಬಿಸ್ನೆಸ್ ಹೇಗ್ ಮಾಡ್ಬೇಕಂತ ತಿಳ್ಕೊಳ್ಳಕ್ಕೆ ರೆಡಿ ಇಲ್ಲ. ಇಬ್ಬರನ್ನ ಮಾಡೋದಕ್ಕೆ ಟ್ರೈನಿಂಗ್ ಬೇಕಾ ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿದೆ. ಒಪ್ಕೊಂತೀರಾ? ಎಸ್ ಸರ್. ಇಬ್ಬರನ್ನ ಮಾಡೋದಕ್ಕೆ ಟ್ರೈನಿಂಗ್ ಬೇಕಾಗಿಲ್ಲ ಸರ್. ಅದೇ ಇಬ್ಬರನ್ನ ಬೆಳೆಸಬೇಕಾದ್ರೆ ಟ್ರೈನಿಂಗ್ ಬೇಕು. ಒಪ್ಕೊಂತೀರಲ್ಲ? ಎಸ್ ಸರ್. ಇಲ್ಲಿ ಬಂದಿರೋ ವ್ಯಕ್ತಿಗಳಲ್ಲಿ ಸುಮಾರಷ್ಟು ಕ್ಯಾಟಗರಿ ಇರುತ್ತೆ. ಕರೆಕ್ಟ್ ಅಲ್ವಾ? ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ, ಎಂಪ್ಲಾಯ್ ಇದ್ದಾರೆ. ಕರೆಕ್ಟಾ? ಸೊ ಈಗ ಡಾಕ್ಟರು, ಲಾಯರು, ಟೀಚರು ಎಲ್ಲಿ? ಅವ್ರದೇ ಆದಂತ ಪ್ರೊಫೆಷನಲ್ ಅಲ್ಲಿ. ಕರೆಕ್ಟಾ? ಒಪ್ಕೊಂತೀರಾ? ಎಸ್. ಆ ವ್ಯಕ್ತಿಗಳು ಏನ್ ಮಾಡಬೇಕು? ಆ ಸಿಚುವೇಶನ್ಗೆ ತಕ್ಕಂತ, ಆ ಸೆಕ್ಟಾರ್ಗೆ ತಕ್ಕಂತ ರೋಲ್ ನ ಶಿಫ್ಟ್ ಮಾಡಬೇಕು. ಇವಾಗ ಒಂದು ಕಂಪನಿಗೆ ಒಂದು ಕೆಲಸಗಾರ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪನಿ ಏನ್ ಕೆಲಸ ಕೊಡ್ತಾ ಇದೆ ಆ ಕೆಲಸ ಮಾಡೋ ತರ ನಾವೇನ್ ಮಾಡ್ಬೇಕು? ಶಿಫ್ಟ್ ಆಗ್ಬೇಕು. ಒಪ್ಕೊಂತೀರಾ? ಅದೇ ರೀತಿಯಲ್ಲಿ ರಾಯಲ್ ಹಾಲಿಡೇಸ್ ಅಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಸಕ್ಸಸ್ ಆಗ್ಬೇಕಂದ್ರೆ ನೀವು ರಾಯಲ್ ಹಾಲಿಡೇಸ್ ಡಿಸ್ಟ್ರಿಬ್ಯೂಟರ್ ಆಗಿ ರೋಲ್ ನ ಶಿಫ್ಟ್ ಮಾಡ್ಬೇಕಂದ್ರೆ ಇವತ್ತಿನ ಟ್ರೈನಿಂಗ್ ನಿಮಗೆ ಕಂಪಲ್ಸರಿ ಬೇಕಾಗಿದೆ ಸರ್. ಆದ್ರೆ ಒಂದು ಕಂಡೀಷನ್, ಇವತ್ತು ನಿಮ್ಮ ಮೈಂಡ್ ಓಪನ್ ಆಗಿ ಇಟ್ಕೊಂಡು 1 ಅವರ್ ಕೊಡೋ ಟ್ರೈನಿಂಗ್ ನ ಯುಟಿಲೈಸ್ ಮಾಡಿದೆ ಆದ್ರೆ 101% ಇವತ್ತಿನ ದಿನ ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸರ್. ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂದ್ರೆ 20 ತಿಂಗಳ ಹಿಂದೆ ಇದೇ ಒಂದು ಟ್ರೈನಿಂಗ್ ಅಲ್ಲಿ 8 ಪಾಯಿಂಟ್ಸ್ ನ ಯುಟಿಲೈಸ್ ಮಾಡಿ ಇವತ್ತು 40 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಮಾಡಿ. ಪ್ಯಾರಾಶೂಟ್ ಯಾವಾಗ ಯೂಸ್ ಆಗುತ್ತೆ ಸರ್? ಓಪನ್ ಆದಾಗ ಮಾತ್ರ ಯೂಸ್ ಆಗುತ್ತೆ, ಫ್ಲೈ ಆಗ್ಬೋದು. ಕರೆಕ್ಟ್ ಅಲ್ವಾ? ಇವತ್ತು ನಿಮ್ಮ ಮೈಂಡ್ ಓಪನ್ ಆಗಿದ್ರೆ ಮಾತ್ರ ರಾಯಲ್ ಹಾಲಿಡೇಸ್ ಅಲ್ಲಿ 101% ಸಕ್ಸಸ್ ಆಗಕ್ಕೆ ಚಾನ್ಸಸ್ ಇದೆ. ಇರ್ತೀರಾ? ಎಸ್. ನಿಮ್ಮ ಜೋಶ್ ಮುಖಾಂತರ ಟ್ರೈನಿಂಗ್ ಒಳಗಡೆ ಹೋಗಲ್ವಾ? ಎಸ್ ಸರ್. ಏನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್. ಎಷ್ಟು ಜನ ಇಲ್ಲಿಂದ ತಮಿಳುನಾಡಿಂದ ಬಂದಿದ್ದೀರಾ ಸರ್? ನೋಡ್ಬೋದಾ? ಆಂಧ್ರ, ಕರ್ನಾಟಕ, ಕರ್ನಾಟಕ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತದೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಇಡೀ ಕರ್ನಾಟಕದವರು ಕರ್ನಾಟಕ ಕಂಪನಿನ ತಗೊಂಡು ಇಡೀ ಇಂಡಿಯಾದಲ್ಲೇ ರೆವಲ್ಯೂಷನ್ ಮಾಡಬೇಕು ಸರ್. ಇಡೀ ಇಂಡಿಯಾದಲ್ಲೇ ರೆವಲ್ಯೂಷನ್ ಮಾಡಬೇಕು. ಕರೆಕ್ಟ್ ಅಲ್ವಾ? ನಾನು ಯಾವತ್ತು ಹೇಳ್ತಾ ಇರ್ತೀನಿ,
ನವೆಂಬರ್ 1 ಕನ್ನಡಿಗ ಆಗಿರಬಾರ್ದು, ನಂಬರ್ 1 ಕನ್ನಡಿಗ ಆಗಿರ್ಬೇಕು ಅಂತ. ಎಸ್ ಸರ್. ಸೊ ಎಲ್ಲರದು ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಾ? ಎಸ್. ನೆಕ್ಸ್ಟ್. ಸೊ ನಿಮ್ಗೆಲ್ಲರಿಗೂ ಅದ್ದೂರಿ ಚಪ್ಪಾಳೆ ಮುಖಾಂತರ ನಮ್ಮ ಕಂಪನಿ ಸೂಪರ್ ರಾಯಲ್ ಹಾಲಿಡೇಸ್ಗೆ ಹಾಕಿ ವೆಲ್ಕಮ್ ಮಾಡ್ತಾ ಇದೀವಿ ಸರ್. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಎಸ್ ನೆಕ್ಸ್ಟ್ ನೆಕ್ಸ್ಟ್ ಸರ್. ಈ ಬಿಸ್ನೆಸ್ ಅಲ್ಲಿ ನೀವು ಬರಬೇಕಾದ್ರೆ ಒಂದು 4 ರೀತಿ ಎಂಟ್ರಿಯಲ್ಲಿ ಬಂದಿರ್ತೀರಾ. ಯಾವ ತರ ಅಂದ್ರೆ, ಮೊದಲನೇದು ಕಂಪಲ್ಸರಿ ಎಂಟ್ರಿ ಅಂತಂದ್ರೆ, ಕ್ಲೋಸ್ ಫ್ರೆಂಡ್ ಲಾಗಿನ್ ಆಗಿರ್ತಾನೆ, ನಾನು ಲಾಗಿನ್ ಆಗಿದ್ದೀನಿ, ನೀನು ಲಾಗಿನ್ ಆಗ್ಲೇಬೇಕು ಅಂತ ಲಾಗಿನ್ ಮಾಡಿಸಿರ್ತಾನೆ. ಕರೆಕ್ಟಾ? ಅದೇ ಒಂದು ಕಾಲೇಜಲ್ಲಿ ಒಂದು ಪ್ರಿನ್ಸಿಪಲ್ ಲಾಗಿನ್ ಆಗಿರ್ತಾರೆ, ಟೀಚರ್ಸ್ ಹೇಳ್ತಾರೆ ಕಂಪನಿ ಚೆನ್ನಾಗಿದೆ, ಆಪರ್ಚುನಿಟಿ ಚೆನ್ನಾಗಿದೆ, ನೀವು ಮಾಡಿ ಅಂತ. ಈಗ ಪ್ರಿನ್ಸಿಪಾಲೇ ಮಾಡ್ತಾ ಇದ್ರೆ ನಾವ್ಯಾಕೆ ಮಾಡಬಾರ್ದು? ಈಗ ಮಾಡಿಲ್ಲ ಅಂದ್ರೆ ನೀವು ಸ್ಯಾಂಕ್ಷನ್ ಮಾಡಲ್ಲ ಅಂತ ಮಾಡ್ತಾರೆ. ಕರೆಕ್ಟಾ? ಎಸ್. ಎರಡನೇದು ಬಂದು ಆಬ್ಲಿಗೇಟರಿ ಅಂದ್ರೆ ರಿಲೇಷನ್ ಅಲ್ಲಿ, ಹೆಣ್ಣು ಕೊಟ್ಟ ಮಾವ, ಅಕ್ಕನ ಕೊಂಡ ಬಾವ, ಅಣ್ಣ, ತಮ್ಮ, ಆಂಟಿ, ಅಂಕುಲು ಈ ಬಿಸ್ನೆಸ್ ಒಳಗಡೆ ಬರ್ತಾರೆ. ಕರೆಕ್ಟಾ? ಮೂರನೇದೇನಪ್ಪ ಅಂದ್ರೆ ಎಮೋಷನಲ್ ಎಂಟ್ರಿ. ಫಾಲೋಅಪ್ ಹೋಗಿರ್ತೀರಾ, ಅಪ್ಲೈನ ಕರ್ಕೊಂಡು ಅವ್ರಿಗೆ ವಾರ ಬರೋ ಇನ್ಕಮ್ ಅಲ್ಲಿ ತೋರಿಸ್ತಾರೆ. 30,000 ಬಂದಿದೆ, 40,000 ಬಂದಿದೆ, 50,000 ಬಂದಿದೆ. ಇವರು ಕಾರನ್ನ ತಗೊಂಡಿದ್ದಾರೆ ಅಂದ್ರೆ ಇವರೇ ಎಷ್ಟು ಮಾಡ್ತಾ ಇದ್ರೆ ನನ್ನ ಕೈಲಿ ಯಾಕಾಗಲ್ಲ ಅಂತ ಎಮೋಷನಲ್ ಆಗಿ ಈ ಬಿಸ್ನೆಸ್ ಒಳಗಡೆ ಬರೋದು. ಕರೆಕ್ಟಾ? ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಎಂಟ್ರಿ. ನೆಕ್ಸ್ಟ್. ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ರೆ ಫ್ಯೂಚರ್ ಇದೆ ಅಂತ ಬರೋ ವ್ಯಕ್ತಿಗಳು. ಇಲ್ಲಿ ನಿಮ್ಗೆ ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಒಂದು ಹಳೆ ಕಾಲದಲ್ಲಿ ಒಂದು ರಾಜ ಇದ್ದಾನೆ. ಆ ರಾಜ್ಗೆ ಸುಂದರವಾದಂತ ಮಗಳಿದ್ದಾಳೆ. ಆ ಮಗಳಿಗೆ ಮದುವೆ ಮಾಡ್ಬೇಕಂತ ರಾಜ ಡಿಸೈಡ್ ಮಾಡ್ದ. ಹಳೆ ಕಾಲದಲ್ಲಿ ಸ್ವಯಂವರ ಮಾಡ್ತಾರೆ. ಕರೆಕ್ಟಾ? ಸೊ ಸಭನೆಲ್ಲ ಕರೆಸಿ ಇಂಥ ದಿನ ಸ್ವಯಂವರ ಅರೇಂಜ್ ಮಾಡಿ ನನ್ನ ಮಗಳನ್ನ ಮದುವೆ ಮಾಡ್ಬೇಕಂತ ಇದ್ದೀನಿ, ಯಾರು ನನ್ನ ಮಗ ಅಲ್ಲಿ ಗೆದ್ದಿ ಮದುವೆ ಆಗ್ತಾನೋ ಅವನಿಗೆ ನಾನು ಅರ್ಧ ರಾಜ್ಯನೂ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ, ಆ ಸಂದೇಶವನ್ನ ಅಕ್ಕಪಕ್ಕ ರಾಜ್ಯಗಳಿಗೆಲ್ಲ ಕಳಿಸ್ಕೊಡ್ತಾರೆ. ಆವತ್ತು ದಿನ ಬಂದೇ ಬಿಡುತ್ತೆ. ಅರಮನೆ ಮುಂದೆ ಅಕ್ಕಪಕ್ಕ ರಾಜ್ಯಗಳ ರಾಜಕುಮಾರಗಳೆಲ್ಲ ಬಂದಿರ್ತಾರೆ. ಸ್ವಯಂವರ ಅಂದ್ರೆ ಒಂದು ಕಾಂಪಿಟಿಷನ್ ಇರುತ್ತಲ್ಲ, ಅರಮನೆ ಮುಂದೆ ಒಂದು ಸ್ವಿಮ್ಮಿಂಗ್ ಪೂಲ್ ತರ ಇರುತ್ತೆ ಸರ್. ಏನು ಸ್ವಿಮ್ಮಿಂಗ್ ಪೂಲ್ ತರ ಇರುತ್ತೆ. ಸೊ ಇವಾಗ ರಾಜ ಆದೇಶ ಮಾಡ್ತಾನೆ, ಎಲ್ಲರೂ ಬಂದಾಯ್ತು, ಜನ ಬಂದಾಯ್ತು, ರಾಜಕುಮಾರಗಳು ಬಂದಾಯ್ತು, ಆದೇಶ ಮಾಡಿ. ಆ ವ್ಯಕ್ತಿ ಬಂದು ಹೇಳ್ತಾನೆ, ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತೋರಿಸಿ, ಇಲ್ಲಿ ಜಂಪ್ ಮಾಡಿ ದಡಕ್ಕೆ ಯಾರು ಸೇರ್ತಾರೋ ಅವ್ರನ್ನ ರಾಜ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ, ಅವ್ರಿಗೆ ಅರ್ಧ ರಾಜ್ಯನು ಕೊಡ್ತಾನೆ. ಆದ್ರೆ ಕಂಡೀಷನ್ ಅಪ್ಲೈ. ಏನಂದ್ರೆ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಮೊಸಳೆಗಳಿದೆ. ಎಲ್ಲ ರಾಜಕುಮಾರಗಳು ನೋಡ್ತಾರೆ, ಇದರಲ್ಲಿ ಜಂಪ್ ಮಾಡಿದ್ರೆ ಪ್ರಾಣ ಹೋಗೋದು ಗ್ಯಾರಂಟಿ, ಜೀವಂತವಾಗಿದ್ರೆ ಗೆಂಜಿ ಆದ್ರೂ ಕುಡಿದು ಜೀವನ ಮಾಡ್ಬೋದು ಅಂತ ಮಾತುಕತೆ ನಡೀತಾ ಇರುವಾಗ ಒಬ್ಬ ವ್ಯಕ್ತಿ ಜಂಪ್ ಮಾಡಿಬಿಡ್ತಾರೆ. ಟಕ 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 ಈಜಾಡ್ಕೊಂಡು ದಡಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಲ್ಲಿರೋ ಜನಗೆ, ರಾಜುಗೆ. ಯಾಕಂದ್ರೆ ಅಲ್ಲಿ ದಡಕ್ಕೆ ಸೇರಿರುವಂತ ವ್ಯಕ್ತಿ ಒಬ್ಬ 70 ವರ್ಷ ಮುದುಕ. ರಾಜುಗೆ ಅನ್ಸುತ್ತೆ ಇವಂಗ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ಆದ್ರೆ ಜನಗಳ ಮುಂದೆ ಮಾತು ಕೊಟ್ಟಿದ್ದೀನಿ, ನಾನು ಮಾತು ಮೀರಂಗಿಲ್ಲ ಅಂದ್ಬಿಟ್ಟು ಆ ವ್ಯಕ್ತಿನ ಕರೆಸ್ಬಿಟ್ಟು ನೀನ್ ಇದರಲ್ಲಿ ಗೆದ್ದಿದ್ಯಾ, ನಿನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ, ಅರ್ಧ ರಾಜ್ಯನು ಕೊಡ್ತೀನಿ ಅಂತ. ಆವಾಗ ವ್ಯಕ್ತಿ ಹೇಳ್ತಾನೆ, ರಾಜ ನನ್ಗೆ ನಿನ್ ಮಗಳು ಬೇಡ, ನನ್ಗೆ 70 ವರ್ಷ ವಯಸ್ಸಾಗಿದೆ, ನಿನ್ನ ಅರ್ಧ ರಾಜ್ಯನೂ ಬೇಡ, ಆದ್ರೆ ಒಂದೇ ಒಂದು ಸಹಾಯ ಮಾಡುವಂತಾನೆ. ಏನ ಸಹಾಯ ಅಂದ್ರೆ, ಯಾವ ಕಳ್ಳನ ಮಗ ನಂಗೆ ಅದ್ರಲ್ಲಿ ತಳ್ಳಿದ್ವು ಅಂತ. ಯಾರ ತಳ್ಳಿಬಿಟ್ಟಾರೆ ಪಾಪ, ಪ್ರಾಣ ಉಳಿಸ್ಕೋಬೇಕಲ್ವಾ, ಅದಕ್ಕೆ ಹೆಂಗೋ ಈಜಾಡ್ಕೊಂಡು ಗಡ್ಡೊಳಗೆ ಸೇರ್ಕೊಂಡ್ಬಿಟ್ಟವ್ರು. ಇವಾಗ ಯಾವುದೇ ಒಂದು ರೀತಿಯಲ್ಲಿ ನೀವು ಈ ಬಿಸ್ನೆಸ್ ಒಳಗಡೆ ಬಂದಿರ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಜಂಪ್ ಮಾಡಕ್ಕೆ ನೀವು ರೆಡಿ ಆಗಿರಿ, ನಾವು ಎಲ್ಲ ಲೀಡರ್ಸ್ ದಡ ಸೇರ್ಸಕ್ಕೆ ನಾವು ರೆಡಿ ಆಗಿರ್ತೀವಿ. ನೆಕ್ಸ್ಟ್ ಲರ್ನ್ ಡು ಟೀಚ್. ಏನ್ ಮಾಡ್ಬೇಕು ಈ ಬಿಸ್ನೆಸ್ ಅಲ್ಲಿ? ಬಹಳ ಸಿಂಪಲ್ ಸರ್. ನಾವು ಕಲಿಯೋದು, ಅದನ್ನ ನಾನು ಇಂಪ್ಲಿಮೆಂಟ್ ಮಾಡೋದು, ಬೇರೆಯವ್ರಿಗೆ ಹೇಳೋದು ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಜ್ಯೂಸ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋದು ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋದು,
ಫ್ರೆಂಡ್ ಬಂದು ಇದೇ ತರ ಹೇಳೋದು, ಇದೇ ಹೀಗೆ ಮಾಡ್ಬೇಕು, ಹೀಗೆ ಕುಡಿಬೇಕು, ಚೆನ್ನಾಗಿರುತ್ತೆ. ಸಿಂಪಲ್. ಏನ್ ಮಾಡ್ಬೇಕು? ತಿಳ್ಕೋಬೇಕು, ನಾನು ಮಾಡ್ಬೇಕು, ನೆಕ್ಸ್ಟ್ ಹೇಳ್ಬೇಕು. ಇಷ್ಟು ಮಾಡಿದ್ರೆ ಸಾಕು, ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಕ್ಕೆ ದಾರಿ ಇದೆ ಸರ್ ನಿಮ್ಗೆ. ನೆಕ್ಸ್ಟ್ ಸರ್, ಎಸ್ 8 ಸ್ಟೆಪ್ ಬಂದೇ ಬಂತು. ಈ 8 ಸ್ಟೆಪ್ ಸರ್ ಕರೆಕ್ಟ್ ಆಗಿ ಓಪನ್ ಮೈಂಡ್ ಇಂದ ಕೇಳಿ ಸರ್. ಒಂದು 40 ನಿಮಿಷ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗೋದಕ್ಕೆ ಇದೇ ಒಂದು 8 ಸ್ಟೆಪ್ ಸರ್. ಯಾಕಂದ್ರೆ ಇದೇ ಒಂದು 8 ಸ್ಟೆಪ್ ಇಂದ 25 ಜನ ಕರೋಡ್ಪತಿ ಏನಾಗಿದ್ದಾರೆ ಅಂದ್ರೆ, ಎಲ್ಲಿ ಕೂತಿರೋ ಹಾಲಲ್ಲಿ ಕರೋಡ್ಪತಿ ಇದ್ದಾರೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್ ಮೊದಲನೇ ಸ್ಟೆಪ್, ಡ್ರೀಮ್. ಈ ಬಿಸ್ನೆಸ್ ಅಲ್ಲಿ ಬೆಳಿಬೇಕಾದ್ರೆ ನಮ್ಗೆ ಬೇಕಾಗಿರೋದೇನು? ಡ್ರೀಮ್, ಕನಸು, ಚಿಕ್ಕ ಚಿಕ್ಕ ಆಶೆಗಳು. ಆದ್ರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಅದನ್ನ ಪೂರೈಸ್ಕೊಳ್ಳಕ್ ಆಗ್ತಾ ಇಲ್ಲ. ಯಾವ ತರ ಆಸೆಗಳು ನೋಡಲ್ವಾ? ಎಸ್ ಸರ್. ನೆಕ್ಸ್ಟ್ ನೋಡಿ, ಲೇಡೀಸ್ ಆದ್ರೆ ಅಕ್ಕ ತಂಗಿದಾದ್ರೆ ಒಳ್ಳೆ 5,000 ರೂಪಾಯಿ ಚೂಡಿದಾರ್ ಹಾಕ್ಬೇಕಂತ ಇರುತ್ತೆ, 10,000 ರೂಪಾಯಿ ಸ್ಯಾರಿ ಹಾಕ್ಬೇಕಂತ ಇರುತ್ತೆ. ಇರುತ್ತಾ ಇಲ್ವೋ? 5,500 ಹೋಗ್ಬಿಟ್ಟಿರುತ್ತೆ, 10,000 1000 ಹೋಗ್ಬಿಟ್ಟಿರುತ್ತೆ. ಏನಕ್ಕೆ? ನೋ ಮನಿ. ಕರೆಕ್ಟಾ? ಲೇಡೀಸ್ ಅಂದ್ರೆ ಇಂಥ ಒಂದು ಡ್ರೀಮ್ ನ ಇಟ್ಕೋಬೋದಾ? ಈ ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡಿ ಇಂಥ ಒಂದು ಒಳ್ಳೆ ಡ್ರೆಸ್ ಹಾಕ್ಬೇಕಂತ ಇಟ್ಕೋಬೋದಾ? ನೆಕ್ಸ್ಟ್ ಅದೇ ತರ ಜೆಂಟ್ಸ್ ಒಳ್ಳೆ ಬ್ರಾಂಡೆಡ್ ಬಟ್ಟೆ. ನೆಕ್ಸ್ಟ್ ಸರ್, ಒಳ್ಳೆ ವಾಚ್ ಸರ್, ರಾಡೋ ವಾಚ್, ರೋಲೆಕ್ಸ್ ವಾಚ್. ಮದುವೆ ಆದ್ರೇನೆ ಆಗ್ತಾರೆ, ಅದಕ್ಕೆ ಮುಂಚೆ ನಾನು ತಗೋಬಾರ್ದು. ಎಷ್ಟೋ ಚೆನ್ನಾಗಿರುತ್ತೆ. ಕರೆಕ್ಟಾ? ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಯಾಕೆ ಸರ್ ಇಂಥ ಒಂದು ಡ್ರೀಮ್ ನ ಇಟ್ಕೋಬಾರ್ದು ಈ ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡ್ಬೇಕಂತ? ನೆಕ್ಸ್ಟ್ ಒಳ್ಳೆ ಬ್ರಾಂಡೆಡ್ ಶೂ. ನೆಕ್ಸ್ಟ್ ಸರ್, ಅದ್ರ ಜೊತೆಗೆ LED, ಟಿವಿ, 4K ಬಂದಿದೆ ಸರ್. ಇವಾಗ ನಾವು ವಯಸ್ಸಿಂದ ಮಾತಾಡಿದ್ರೆ ಟಿವಿಯಲ್ಲಿ ಬರುತ್ತಂತೆ. ಕರೆಕ್ಟಾ? ನಮ್ಮ ಮನೆಯಲ್ಲಿನೂ ಇದೆ, ಇನ್ನೂ ಕೆಲವ್ರ ಮನೆಯಲ್ಲಿ ಡಬ್ಬ ಇದೆ. ಏನಾದ್ರೂ ಸಿಗ್ನಲ್ ಸರಿಯಾಗಿ ಬಂದಿಲ್ಲ ಅಂದ್ರೆ 1, 2, 3 ಸಾರಿ ಹೊಡಿಬೇಕು, ಆವಾಗ ಟಿವಿ ಕರೆಕ್ಟ್ ಆಗಿ ಬರುತ್ತೆ. ಕರೆಕ್ಟಾ? ಯಾಕೆ ಇಂಥ ಒಂದು ಒಳ್ಳೆ ಟಿವಿ ತಗೋಬೇಕಂತ ಡ್ರೀಮ್ ಇಟ್ಕೋಬಾರ್ದು? ನಾವು ಇಟ್ಕೋಬಲ್ಲ? ಎಸ್. ಕೆಲವರು ಒಳ್ಳೆ ಮೊಬೈಲ್. ಅದೇ ರೀತಿಯಲ್ಲಿ ಲೇಡೀಸ್ ಗೋಲ್ಡ್. ಗೋಲ್ಡ್ ಅಂದ್ರೆ ಲೇಡೀಸ್ ಮುಖದಲ್ಲಿ ಕಳೆ ಬಂದ್ಬಿಡ್ತಾ ಇದೆ ಸರ್. ಎಷ್ಟೋ ಚೆನ್ನಾಗಿರುತ್ತೆ ನಾನು ಹೆಂಡತಿಗೆ ಕೊಡಿಸ್ಬೇಕು ಅಂತ, ಎಷ್ಟೋ ಚೆನ್ನಾಗಿರುತ್ತೆ ನಾನು ಇಂಥದ್ದು ತಗೊಂಡು ಹಾಕೋಬೇಕಂತ. ಯಾಕೆ ಈ ಬಿಸ್ನೆಸ್ ಅಲ್ಲಿ ಬಂದ್ಮೇಲೆ ಇಂಥ ಡ್ರೀಮ್ ಅನ್ನ ಇಟ್ಕೋಬಾರ್ದು? ನೆಕ್ಸ್ಟ್ ಒಳ್ಳೆ ಬೈಕ್. ಒಳ್ಳೆ ಬೈಕ್. ಇವತ್ತು ಎಷ್ಟೋ ಜನ ಬಸ್ ಹತ್ತಿ ಬಂದಿದ್ದೀರಾ, ಲಿಫ್ಟ್ ತಗೊಂಡು ಬಂದಿದ್ದೀರಾ, ಬೇರೆಯವ್ರ ಗಾಡಿಯಲ್ಲಿ ಬಂದಿದ್ದೀರಾ. ಯಾಕೆ ಈ ಬಿಸ್ನೆಸ್ ಅಲ್ಲಿ ಬಂದ್ಮೇಲೆ 4 ತಿಂಗಳಲ್ಲಿ 5 ತಿಂಗಳಲ್ಲಿ ನಾನು ಇಂಥ ಗಾಡಿನ ತಗೋಬಾರ್ದು? ಯಾಕಂದ್ರೆ ಸರ್ 101% ಸಾಧ್ಯ. 50,000 ಕೊಟ್ಟು ಗಾಡಿ ತಗೊಳ್ಳೋ ಯೋಗ್ಯತೆ ಇಲ್ದಿರೋ ನನಗೆ 2 ಲಕ್ಷ ರೂಪಾಯಿ ಗಾಡಿಯಲ್ಲಿ ಓಡಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇ 4 ವಾರದ ಇನ್ಕಮ್ ಅಲ್ಲಿ ಒಳ್ಳೆ ಒಂದು ಗೋವಾ ಟ್ರಿಪ್ ಸರ್. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಆಸೆ ಮಾತ್ರ ಇರುತ್ತೆ, ಕೆಲಸದಲ್ಲಿ ಟೈಮ್ ಸಿಗ್ತಾ ಇರಲ್ಲ. ಕರೆಕ್ಟಾ? 5 ವರ್ಷ 10 ವರ್ಷ ಆಗಿರುತ್ತೆ. ಕೆಲವ್ರಿಗೆ ಇದೂ ಆಸೆ ಆಗಿರುತ್ತೆ. ಯಾಕೆ ವಂಡರ್ಫುಲ್ ಗೋವಾ ಟ್ರಿಪ್ ನ ಯೂಸ್ ಮಾಡ್ಬೇಕಂತ ಡ್ರೀಮ್ ಇಟ್ಕೋಬಾರ್ದು? ಎಷ್ಟು ಜನ ನಮ್ಮ ಕಂಪನಿ ಕಡೆಯಿಂದ ಗೋವಾ ಟ್ರಿಪ್ ಹೋಗಿದ್ದೀರಾ ಸರ್? ಹೇಗಿದೆ ಸರ್ ಟ್ರಿಪ್? ವಾಯ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ. ಕರೆಕ್ಟ್ ಅಲ್ವಾ? ಎಸ್. ಮಿಕ್ಕಿದವರು ಇಮ್ಮಿಡಿಯೇಟ್ ಆಗಿ ಗೋವಾ ಟ್ರಿಪ್ ಎಂಜಾಯ್ ಮಾಡಿ ಸರ್ ನಮ್ಮ ಕಂಪನಿದು. ಆಮೇಲೆ ನೀವು ಹೇಳಿಲ್ಲ ಅಂದ್ರೆ ಬಿಸ್ನೆಸ್ ಮಾಡ್ತೀರಾ. ರೆಡಿ? ಎಸ್. ನೆಕ್ಸ್ಟ್ ಸರ್, ಸೊ ನಮ್ಮ ಕಂಪನಿ ಕೊಡುವಂತದ ರೆಸಾರ್ಟ್, ಅಲ್ಲಿ ಎಂಜಾಯ್ ಮಾಡ್ತಾ ಇರೋ ಫೋಟೋಸ್ ಪ್ರತಿ ಒಂದು ಈ ಬಿಸ್ನೆಸ್ ಅಲ್ಲಿ ಇದೆ ಸರ್. ನೋಡಿ ಸರ್. ನೆಕ್ಸ್ಟ್ ವ್ಯಕ್ತಿಗಳನ್ನ ನೋಡ್ರೆ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಆಲ್ರೆಡಿ ಕಾರ್ ತಗೊಂಡು ಬಂದು ನಿಲ್ಸ್ಬಿಟ್ಟವ್ರೆ ಅಂತ ಅನ್ಸುತ್ತೆ ಕೆಲವರಿಗೆ. ಸರ್ ನಾರ್ಮಲ್ ವ್ಯಕ್ತಿಗಳು ಸರ್, ನಾರ್ಮಲ್ ವ್ಯಕ್ತಿಗಳು 6 ರಿಂದ 8 ತಿಂಗಳ ಒಳಗಡೆ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿಕೊಂಡು ಈ ತರ ಬಿಲ್ಟ್ ಆಗಿದ್ದಾರೆ ಸರ್. ಈ ಸೆಂಟ್ರಲ್ಲಿ ವ್ಯಕ್ತಿ ಇದಾನಲ್ಲ, ಅವನ ಹೆಸರು ಶಕ್ತಿವೇಲ್. ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಸೈಕಲ್ ತಗೊಳ್ಳಕ್ಕೆ ಯೋಗ್ಯತೆ ಇಲ್ದಿರೋ ವ್ಯಕ್ತಿ ಇವತ್ತು ಕ್ವಿಡ್ ಕಾರಲ್ಲಿ ಓಡಾಡ್ತಾ ಇದ್ದಾನೆ. ದಟ್ ಇಸ್ ದ ಪವರ್ ಆಫ್ ರಾಯಲ್ ಹಾಲಿಡೇಸ್. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಹುಡುಗಿ 7,500ಕ್ಕೆ ಇವತ್ತು ತಿಂಗಳಿಗೆ 3 ಲಕ್ಷ ತಗೊಳ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ದ ಪವರ್ ಆಫ್ ರಾಯಲ್ ಹಾಲಿಡೇಸ್. ಸುಗ್ಗಿಯಲ್ಲಿ ಫುಡ್ ಡೆಲಿವರಿ ಮಾಡೋ ಹುಡುಗ, ಟೀಚರ್ ಜೋಶ್ ಮಂಜು ಸರ್. ಎಸ್. ಈ ತರ ಸುಮಾರು 600ಕ್ಕಿಂತ ಹೆಚ್ಚು ಜನ ಕಾರನ್ನು ತಗೊಂಡಿದ್ದಾರೆ ಅಂದ್ರೆ ನಮ್ ಕೈಯಲ್ಲಿ ಆಗಲ್ಲ ಸರ್. ಆರ್ ಯು ರೆಡಿ? ಎಸ್ ಸರ್. ನೆಕ್ಸ್ಟ್ ಇದಾದ್ಮೇಲೆ ಒಳ್ಳೆ ಫಾರಿನ್ ಟ್ರಿಪ್. ಯಾರಿಗೆ ಆಸೆ ಇಲ್ಲ ಸರ್ ಫಾರಿನ್ ಟ್ರಿಪ್ ಹೋಗ್ಬೇಕಂತ? ಎಲ್ಲರಿಗಿದೆಯಾ?
ಪಾಸ್ಪೋರ್ಟ್ ಎಷ್ಟು ಜನ ಹತ್ರ ಇದೆ ನೋಡಿ? 100% ಅಲ್ಲಿ 10% ಪಾಸ್ಪೋರ್ಟ್ ಇದೆ. ಆಸೆನೇ ಇಲ್ಲ ಫಾರಿನ್ ಹೋಗ್ತೀವಿ ಅಂತ ಡೌಟ್ ಇದೆ ಸರ್. ಇವಾಗಲೇ ಹೋಗ್ಬಿಟ್ಟು ಪಾಸ್ಪೋರ್ಟ್ ಮಾಡಿ ಸರ್. ನಮ್ಮ ಕಂಪನಿ ನಿಮಗೆ ಫಾರಿನ್ ಕಳ್ಸಕ್ಕೆ ರೆಡಿ ಆಗಿದೆ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್. ಎಸ್, ಈಗ ನೋಡ್ರಿ ಏನ್ ಅನ್ಸ್ತಾ ಇದೆ ಸರ್? ಏನ್ ಅನ್ಸ್ತಾ ಇದೆ? ಕೆಲವರಂತೂ ಬಿಸ್ನೆಸ್ ಅಲ್ಲಿ ಒಬ್ರು ಇಬ್ರು 3 ಜನ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರೆ ಸರ್. ನಿಂತ್ಕೊಂಡು ಪ್ರಯತ್ನ ಮಾಡಿ ಮಾಡಿ ಅಲ್ಲಿವರೆಗೆ ನನ್ನ ಲೈಫ್ ಅಂತ ಕೆಲವರು ಥಿಂಕ್ ಮಾಡ್ತಾರೆ. ಆದ್ರೆ ಅದು ಬಂದ್ಮೇಲೆ ಇನ್ನೂ ಸ್ವಲ್ಪ ಆಸೆ ಜಾಸ್ತಿ ಆಗುತ್ತೆ. ಕರೆಕ್ಟಾ? ದೊಡ್ಡದಾಗಿ ಯೋಚನೆ ಮಾಡ್ಬೇಕಂದ್ರೆ ಧೈರ್ಯ, ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ಧೈರ್ಯ ಬೇಕಾಗಿಲ್ಲ ಅಂತೆ ಸರ್. ದೊಡ್ಡದಾಗಿ ಯೋಚನೆ ಮಾಡ್ಬೇಕಾದ್ರೆ ಧೈರ್ಯ ಬೇಕಂತೆ. ಕರೆಕ್ಟ್ ಅಲ್ವಾ? ಸೊ ಈ ವ್ಯಕ್ತಿನ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಫಸ್ಟ್ ಕಾರ್ ರಾಯಲ್ ಹಾಲಿಡೇಸ್ ಅಲ್ಲಿ ಬಂದಿರೋದು ರೆಡ್ ಕಲರ್ ಪೋಲೋ. ನೆಕ್ಸ್ಟ್ ಅದಕ್ಕಿಂತ ಮೀರಿ ಬ್ರೀಜಾ ತಗೊಂಡಿದ್ದಾರೆ. ಅಲ್ಲಿಗೂ ಆಸೆ ಕಂಪ್ಲೀಟ್ ಆಗಿಲ್ಲ. ಸೊ ನೆಕ್ಸ್ಟ್ ಮರ್ಸಿಡೀಸ್ ಬೆಂಜ್ ಬಂದಿದ್ದಾರೆ ಸರ್. ಇಲ್ಲೂ ಇವ್ರ ಆಸೆ ಖತಮ್ ಆಗಲ್ಲ ಅನ್ಸುತ್ತೆ. ನೆಕ್ಸ್ಟ್ ಜಾಗ್ವಾರ್ ಬರುತ್ತೋ, ರೋಲ್ಸ್ ರಾಯಲ್ಸ್ ಬರುತ್ತೋ ನನಗೆ ಗೊತ್ತಿಲ್ಲ. 101% ಬರುತ್ತೆ ಸರ್. ಯಾಕಂದ್ರೆ ಈ ವ್ಯಕ್ತಿ ಒಂದೇ ಒಂದು ಮಾತು ಹೇಳ್ತಾನೆ, ಸೋಲು ಯಾವತ್ತು ನಮ್ಮನ್ನ ಗೆಲ್ಲಿಬಾರ್ದು, ಆ ಸೋಲುನ ನಾವು ಗೆಲ್ಲಿಬೇಕು ಅಂತ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸರ್, ಒಳ್ಳೆ ಒಂದು ಮನೆ. ಇವತ್ತು ನಾವು ಒಳಗಡೆ ಪ್ರಪಂಚದಲ್ಲಿ ಕಟ್ತೀವಿ ಸರ್. ಎಲ್ಲ ಸಂಪಾದನೆ ಮಾಡಿ 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 ಎಲ್ಲ ವಯಸ್ಸಾಗ್ಬಿಟ್ಟಿರುತ್ತೆ. ಮನೆ ಕಟ್ಬಿಟ್ಟು ಅಮ್ಮಯ್ಯ ಅಂತ ಹೋಗ್ಬಿಟ್ಟು ಒಳಗಡೆ ಕೂತ್ಕೊಂಡ್ರೆ ದೇವ್ರು ಕರ್ಕೊಂಡ್ಬಿಡ್ತಾರೆ. ಕರೆಕ್ಟಾ? ಸೊ ಶಾರ್ಟ್ ಟೈಮ್ ಅಲ್ಲಿ ಇಂತ ಒಂದು ವಂಡರ್ಫುಲ್ ಮನೆ ತಗೋಬೇಕಂತ ಆಸೆ ಯಾಕೆ ಇಟ್ಕೋಬಾರ್ದು ಸರ್? ದೊಡ್ಡದಾಗಿ ಯೋಚನೆ ಯಾಕೆ ಮಾಡಬಾರ್ದು? ಕರೆಕ್ಟ್ ಅಲ್ವಾ? ಎಸ್, ನೆಕ್ಸ್ಟ್ ಸರ್, ಸೆಕೆಂಡ್ ಸ್ಟೆಪ್. ಇದೆಲ್ಲ ಬೇಕು, ಕರೆಕ್ಟ್ ಆಗಿದೆ. ನಾನೇನ್ ಮಾಡ್ಬೇಕು? ಕಮಿಟೆಡ್ ಆಗಿರ್ಬೇಕು ಸರ್. ನಾವು ಇವಾಗ ಇಂಟ್ರೆಸ್ಟ್ ನ ತೋರಿಸ್ತಾ ಇದೀವಿ. ಇಂಟ್ರೆಸ್ಟ್ ಗೆ ಕಮಿಟೆಡ್ ಗೆ ಡಿಫರೆನ್ಸ್ ಇದೆ ಸರ್. ಒಬ್ಬ ವ್ಯಕ್ತಿ ಕಾರನ್ನ ನೋಡಿದ್ಮೇಲೆ ಈ ಕಾರ್ ಚೆನ್ನಾಗಿದೆ ನಾನು ತಗೋಬೇಕು ಅನ್ನೋದು ಇಂಟ್ರೆಸ್ಟ್. ಅದೇ ವ್ಯಕ್ತಿ ಈ ಕಾರೇ ತಗೊಂತೀನಿ, ಇಂತ ತಿಂಗಳಲ್ಲೇ ತಗೊಂತೀನಿ, ಇಂತ ಡೇಟ್ ಒಳಗಡೆ ತಗೊಂತೀನಿ ಅನ್ನೋದು ಕಮಿಟ್ಮೆಂಟ್. ಒಂದು ವಸ್ತು ಬೇಕು ಅನ್ನೋದಕ್ಕೆ, ಇದು ನನಗೆ ಬೇಕೇ ಬೇಕು ಅನ್ನೋದಕ್ಕೆ ಡಿಫರೆನ್ಸ್ ಇದೆ. ಕರೆಕ್ಟಾ? ಸೊ ಎಲ್ಲ ಬೇಕು, ಆದ್ರೆ ನೀವೇನ್ ಮಾಡಬೇಕು? 101% ನಿಮ್ಮ ಎಫರ್ಟ್ ನ ರಾಯಲ್ ಹಾಲಿಡೇಸ್ಗೆ ಕೊಡಬೇಕು ಸರ್. ಆವಾಗ 101% ಇವಾಗ ಏನೇನ್ ನೋಡಿದಿರೋ ಪ್ರತಿ ಒಂದು ನಿಮ್ಮ ಲೈಫ್ ಅಲ್ಲಿ ಬರುತ್ತೆ. ಆರ್ ಯು ರೆಡಿ? ಎಸ್ ಸರ್. ಯುವರ್ ಕಮಿಟ್ಮೆಂಟ್ ಏನಕ್ಕೋಸ್ಕರ? ನಿಮ್ಮ ಡ್ರೀಮ್ಸ್ಗೋಸ್ಕರ. ನೀವ್ ಏನೇನ್ ಮಾಡ್ಬೇಕಂತಿದ್ದೀರಿ, ಏನೇನ್ ತಗೋಬೇಕಂತ ಇದ್ದೀರಿ, ಪ್ರತಿ ಒಂದಕ್ಕೋಸ್ಕರ ನಿಮ್ಮ ಕಮಿಟ್ಮೆಂಟ್ ಇರಬೇಕು. ನಿಮ್ಮಕ್ಕೋಸ್ಕರ ನಿಮ್ಮ ಕಮಿಟ್ಮೆಂಟ್ ಇರಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್, ಯಾವ ತರ ಈ ಕಮಿಟ್ಮೆಂಟ್ ಗ್ರೋ ಆಗುತ್ತೆ? ನೆಕ್ಸ್ಟ್ ಸರ್, ಯಾವ ತರ ಈ ಕಮಿಟ್ಮೆಂಟ್ ಗ್ರೋ ಆಗುತ್ತೆ? ವಾರ ವಾರ ಎನ್ಡಿಒ ನಡುತ್ತೆ. ಕರೆಕ್ಟ್ ಅಲ್ವಾ? ಎಲ್ಲರೂ ಅಟೆಂಡ್ ಮಾಡ್ಬೋದು ಅದಕ್ಕೆ. ಆ ಜಾಗದಲ್ಲಿ ನಿಮ್ಮ ಕಮಿಟ್ಮೆಂಟ್ ಗ್ರೋ ಆಗುತ್ತೆ ಸರ್. BOPs ಅಟೆಂಡ್ ಮಾಡಿ, ಡಿಸ್ಕಷನ್ ಅಟೆಂಡ್ ಮಾಡಿ. ಆ ಜಾಗದಲ್ಲಿ ಹುಚ್ಚು ಬರುತ್ತೆ, ನಾನು ಮಾಡಬೇಕು ಅಂತ. ಕೆಲವರು ಏನಾದ್ರೂ ಮಾಡಿದ್ರೆ ಮೀರಿ ಮಾಡಿದ್ರೆ ಮೆಂಟಲ್ ಅಂತಾರೆ ಸರ್. ಅದು ಮೆಂಟಲ್ ಅಲ್ಲ, ಅದು ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅದು. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ಸರ್, ನೆಕ್ಸ್ಟ್. ಎಲ್ಲ ಆಯ್ತು. ಇವಾಗ ನಾವು ಸ್ವಲ್ಪ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು? ಚೇಂಜ್ ಆಗಬೇಕು. ನಮ್ಮನ್ನ ನಾವು ಚೇಂಜ್ ಮಾಡ್ಬೇಕು. ಕರೆಕ್ಟಾ? ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳಲ್ಲ, ಪ್ರಪಂಚನ ಚೇಂಜ್ ಮಾಡ್ಕೊಳಕ್ ಹೋಗ್ತೀವಿ ಎಷ್ಟೋ ಜನ. ಕರೆಕ್ಟಾ? ಎಸ್. ಫಸ್ಟ್ ನಾನು ಬೆಳಿಬೇಕಾದ್ರೆ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಸರ್. ಏನಕ್ಕೆ? ಸಕ್ಸಸ್ಗೋಸ್ಕರ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ಸರ್, ನೆಕ್ಸ್ಟ್. ಎಸ್. ಯಾವ ರೀತಿಯಲ್ಲಿ ಸಕ್ಸಸ್? ಏನ್ ಚೇಂಜಸ್? ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡ್ರೆಸ್ ಕೋಡ್. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್, ಡ್ರೆಸ್ ಕೋಡ್. ಈ ಬಿಸ್ನೆಸ್ ಅಲ್ಲಿ ಬಂದ ಮೇಲೆ ನಾನು ಇರಬೇಕಾದಂತ ರೀತಿ, ಒಂದು ಪ್ರೊಫೆಷನಲ್ ಸೆಕ್ಟರ್ ಅಲ್ಲಿ ಬಂದ ಮೇಲೆ ಒಂದು ಬಿಸ್ನೆಸ್ ಮ್ಯಾನ್ ಹೇಗಿರ್ಬೇಕು ಹಾಗಿರ್ಬೇಕಂತ ಒಂದು ರೀತಿ, ಒಂದು ಡ್ರೆಸ್ ಕೋಡ್. ನಾವೇನ್ ಮಾಡ್ತೀವಿ ಅಂದ್ರೆ
ಪ್ಲಾನಿಂಗ್ ಕೊಡಕ್ಕೆ ಹೋಗ್ತೀವಿ, ಜುಟ್ಟು ಬಿಟ್ಕೊಂಡಿರ್ತೀವಿ, ಇಲ್ಲಿ ಅರ್ಧ ಕಲರು, ಇಲ್ಲಿ ಅರ್ಧ ಕಲರ್, ಜೀನ್ಸ್ ಪ್ಯಾಂಟ್ ಕಿತ್ತೋಗಿದ್ದೆ, ಅಲ್ಲಿ ಇಲ್ಲಿ ಎಲ್ಲ, ಇಲ್ಲಿ ಒಂದು ಚೈನ್ ಹಾಕಿರ್ತಾರೆ, ಹೋಗ್ಬಿಟ್ಟು ಸಾರ್ ನಿಮ್ಗೆ ಕರೋಡಪತಿ ಮಾಡ್ತೀನಿ. ಅವನು ಮುಂದೆ ಮುಂದೆ ಹೋಗ್ತಾ ಇದ್ರೆ ಅವನು ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ. ಇವನು ಹಿಂದೆ ಹೋದ್ರೆ ನಾನು ಕರೋಡ್ಪತಿ ಆಗ್ತೀನೋ ಇಲ್ವೋ, ರೋಡ್ಪತಿ ಕನ್ಫರ್ಮ್ ಆಗ್ತೀನಿ ಅಂತ. ಅಕಸ್ಮಾತ್ ಅವ್ನಿಗೆ ಪ್ಲಾನ್ ಇಷ್ಟ ಆದ್ರೂ ಅವನ ಜೊತೆ ಅವನು ಬಿಸ್ನೆಸ್ ಮಾಡಲ್ಲ ಸರ್. ಅದೇ ಬಿಸ್ನೆಸ್ ಯಾರು ಪ್ರೊಫೆಷನಲ್ ಆಗಿ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಆ ಬಿಸ್ನೆಸ್ ನ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಬಟ್ಟೆಗೆ ಅನ್ನೋದು ಒಂದು ವ್ಯಾಲ್ಯೂ ಇರುತ್ತೆ. ನನ್ನದೇ ಆದಂತ ಡ್ರೆಸ್ ಕೋಡ್, ನನ್ನದೇ ಆದಂತ ಒಂದು ಶೇಕ್ ಹ್ಯಾಂಡ್, ನನ್ನದೇ ಆದಂತ ಒಂದು ಸ್ಮೈಲ್. ನಾವು ಕೊಡುವಂತ ಪ್ರೆಸೆಂಟೇಷನ್ ಅಲ್ಲಿ 50% ನಮ್ಮ ಬಟ್ಟೆ ನೋಡಿ ಕ್ಲೋಸಿಂಗ್ ಆಗುತ್ತೆ ಸರ್. 50%. ಕರೆಕ್ಟ್ ಅಲ್ವಾ? ಡ್ರೆಸ್ ಕೋಡ್ ಅನ್ನೋದು ಒಂದು ವ್ಯಾಲ್ಯೂ ಇದೆ. ಈಗ ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ನೋಡಿರ್ತೀರಾ, ಪೊಲೀಸರು ತುಂಬಾ ಸೆಕೆ ಆಗ್ತಾ ಇರುತ್ತೆ, ಶರ್ಟ್ ಬಿಟ್ಬಿಟ್ಟು ಬನೀಲಲ್ಲಿ ಪ್ಯಾಂಟ್ ಬಿಟ್ಬಿಟ್ಟು ಲುಂಗಿ ಹಾಕೊಂಡು ಗಾಡಿ ನಿಲ್ಲಿಸು ಅಂದ್ರೆ ನಿಲ್ಲಿಸ್ತಾರ? ಯಾವ ಸಹಾಯಕ್ಕೆ ನನ್ ಗಾಡಿನೇ ಬೇಕಿದೆ ಅಂತ ಅಂತಾರ ಇಲ್ವೋ? ಅದೇ ಡ್ರೆಸ್ ಹಾಕೊಂಡು ನಿಲ್ಲಿಸ್ರೆ ನಿಲ್ಲಿಸ್ತಾರೆ. ಮನೆಯಿಂದ ಯಾವತ್ತೂ ಪೊರ್ಕಿ ತರ ಹೋಗ್ತಾ ಇರ್ತೀವಿ, ಕರೆಕ್ಟಾ? ಒಂದು ದಿವಸ ಒಳ್ಳೆ ಫಾರ್ಮಲ್ ಬಟ್ಟೆ ಹಾಕಿ ಮನೆಯಿಂದ ಹೊರಗಡೆ ಹೋಗಿ ಸರ್, ನಿಮ್ಮ ಗಲ್ಲಿಯಲ್ಲಿ ಅಕ್ಕಪಕ್ಕ 4 ಮನೆಯಿಂದ ನೋಡ್ತಾ ಇರ್ತಾರೆ ನಿಮ್ಮನ್ನ. ಒಳಗಡೆಯಿಂದ ಏನ್ ಇವತ್ತು ಇವನು ಚೇಂಜ್ ಆಗಿದ್ದಾನಲ್ಲ, ಈಗ ಹೋಗ್ತಾ ಇದ್ದಾನಲ್ಲ ಅಂತ. 2ನೇ ದಿನ ಮತ್ತೆ ನೋಡ್ತಾರೆ, ಬಾಗಿಲ ಹತ್ರ ಬಂದು ನೋಡ್ತಾರೆ, ಏನ್ ಇವತ್ತು ಹಿಂಗೆ ಹೋಗ್ತಾ ಇದ್ದಾನಲ್ಲ, ಇನ್ನು ಏನ್ ಮಾಡ್ತಾ ಇದ್ದಾನೆ ಅಂತ. 3ನೇ ದಿನ ಗೇಟ್ ಓಪನ್ ಮಾಡಿ ಕೇಳೇ ಬಿಡ್ತಾರೆ, ಏನ್ ಮಾಡ್ತಾ ಇದೀಯಾ ಅಂತ. ಇವತ್ತು ನನಗೆ ಫುರ್ಸತ್ತಿಲ್ಲ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ಬ ಬಂದ ವ್ಯಕ್ತಿ ಹೇಳ್ತಾನೆ, ನಿನ್ನ ಹತ್ರ ಅರ್ಧ ಅವರ್ ಟೈಮ್ ಇದೆಯಾ? ಕೇಳ್ಬೋದಾ? ಅಲ್ಲಿಂದ 4,000 ರೂಪಾಯಿ ಬರುತ್ತಲ್ಲ, ಬರುತ್ತಾ ಇಲ್ವಾ? ಎಸ್, ಡ್ರೆಸ್ ಕೋಡ್ಗೆ ವ್ಯಾಲ್ಯೂ ಇದೆ ಸರ್. ನೀವು ಡ್ರೆಸ್ ಕೋಡ್ ಮಾಡಿ ಅಂತ ಇಮಿಡಿಯೇಟ್ ಆಗಿ ಬ್ರೇಸರ್ ಹಾಕಿ ಅಂತ ಹೇಳ್ತಾ ಇಲ್ಲ ಸರ್. ಔಟ್ ಶರ್ಟ್ ಮಾಡೋದನ್ನ ಇನ್ ಶರ್ಟ್ ಮಾಡಿ, ಒಂದು ಬೆಲ್ಟ್ ಹಾಕಿ, ಎಷ್ಟು ನೀಟ್ ಆಗಿರುತ್ತೆ ಸರ್. ಕರೆಕ್ಟ್ ಅಲ್ವಾ? ಇವತ್ತಿಂದ ಚೇಂಜ್ ಆಗೋಣ ಸರ್. ಆರ್ ಯು ರೆಡಿ? ಯೆಸ್. ನನ್ನ ಜೋಶ್ಗೆ ನಿಮ್ಮ ಜೋಶ್ ಕನೆಕ್ಟ್ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಉತ್ಸಾಹ ಇವಾಗ ಥ್ಯಾಂಕ್ ಯು. Attitude changes, thinking pattern, one man is an industry. ಇವತ್ತು ಎಷ್ಟೋ ಜನ ಒಬ್ಬ ವ್ಯಕ್ತಿನ ಲಾಗಿನ್ ಮಾಡ್ರೆ 4,000 ರೂಪಾಯಿ ಮಾತ್ರ ನೋಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿ ಲಾಗಿನ್ ಆದ, ನನಗೆ ಎಷ್ಟು ಬಂತು? 4,000 ರೂಪಾಯಿ ಬಂತು, ಮುಗೀತು. ಇನ್ನೊಂದು ಐಡಿ ಹುಡುಕೊಂಡು ಹೋಗೋದು ಸರ್. ಸರ್, ಒಬ್ಬ ವ್ಯಕ್ತಿ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಅವತ್ತು ನಾನು ಒಬ್ಬ ಐಡಿ ಬಿಸ್ನೆಸ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ನನಗೆ ಕರ್ಕೊಂಡು ಬಂದ್ರು ಹೋಮೇಶ್ ಸರ್, ಹೇಳಿದ್ರು ನೀನು ಮನಿ ಬ್ಯಾಂಕ್ ಅವ್ರಿಗೆ ಪರಿಮಿತ ಅಲ್ಲ, ನೀನು 40 ಲಕ್ಷ ಮಾಡ್ಬೋದು, 4 ಕೋಟಿ ಮಾಡ್ಬೋದು, ನಿನ್ಗೆ ಆ ಕೆಪಾಸಿಟಿ ಇದೆ ಅಂತ ಹಿಂದೆ ನಿಂತ್ಕೊಂಡು ದಾರಿನ ತೋರಿಸರು. ಇವತ್ತು ಅದೇ ಒಂದು ಪ್ರೋತ್ಸಾಹ ಇವತ್ತಿಗೆ 8,000 ಜನರ ಪವರ್ಫುಲ್ ಟೀಮ್ ನ ಕಟ್ಟಿದ್ದೀನಿ ಸರ್. ಆಂಧ್ರದಿಂದ ಬಂದಿದ್ದೀನಿ, ತಮಿಳುನಾಡಲ್ಲಿ 4,000 ಜನರ ಟೀಮ್ ಕಟ್ಟಿದ್ದೀನಿ, ಕರ್ನಾಟಕದಲ್ಲಿ 4,000 ಜನರ ಟೀಮ್ ನ ಕಟ್ಟಿದ್ದೀನಿ, ಇಡೀ 2 ಸ್ಟೇಟ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ತೀನಿ ಅಂದ್ರೆ ಸರ್, ನಾನು ಬೆಳಿಬೇಕಂತ ಕನಸು ಇರುವಾಗ ಅಟ್ ದಿ ಸೇಮ್ ಟೈಮ್ ನನ್ನ ನಂಬ್ಕೊಂಡು ಬಂದಿರೋ ಬೆಳೆಸ್ಬೇಕಂತ ಮನಸ್ಸು ಇರ್ಬೇಕು, ಆವಾಗ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದು. ನೆಕ್ಸ್ಟ್ ಸರ್, 4th ಸ್ಟೆಪ್ ಬಂದೇ ಬಿಡ್ತು. ಬಿಸ್ನೆಸ್ ಅಲ್ಲಿ ಬಂದು ಏನು ಮಾಡೋದು? ಎಷ್ಟು ಜನಕ್ಕೆ ಭೂಮಿ ಮೇಲೆ ಫ್ರೆಂಡ್ಸೇ ಇಲ್ಲ ಸರ್? ಎಲ್ಲರಿಗಿದಾರ? ಎಲ್ಲಾರ ಫೋನ್ ಅಲ್ಲಿ ಇದಾರ? 250 ಜನ, 300 ಜನ, 400 ಜನ, 500 ಜನ, ಕೆಲವರು ಫೋನ್ ಅಲ್ಲಿ 1000 ಜನ ಇರ್ತಾರೆ. ಕರೆಕ್ಟಾ? ಅದನ್ನೆಲ್ಲ ಒಂದು ಲೀಸ್ಟ್ ಮಾಡ್ಬೋದಾ ಸರ್? ಒಂದು ಡೈರಿನ ತಗೊಂಡು ಮಾಡ್ಬೋದಾ? ಯಾವ ರೀತಿಯಲ್ಲಿ ಮಾಡಬೇಕು? ನೆಕ್ಸ್ಟ್ ಸರ್, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು, ಅವ್ರಿಗೆ ಎಷ್ಟು ಇನ್ಕಮ್ ಇದೆ ಅಂತ ಅವ್ರು ಕೇಳಕ್ ಹೋಗ್ಬೇಡಿ. ನಿಮ್ಗೆ ಒಂದು ಅಂದಾಜ್ ಇರುತ್ತೆ, ಇವ್ರಿಗೆ ಇಷ್ಟು ಬರ್ತಾ ಇದೆ ಅಂತ ನೀವು ಹಾಕೊಳ್ಳಿ. ಓಕೆನಾ? ABC ಕ್ಯಾಟಗರಿ ಏನಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಈ ರೀತಿಯಲ್ಲಿ ನೀವು 500 ಕಾಂಟ್ಯಾಕ್ಟ್ಸ್ ಇದೆ, 500 ಆ ಡೈರಿಯಲ್ಲೇ ಎಂಟ್ರಿ ಮಾಡ್ಬೇಕು. ಕಂಪಲ್ಸರಿ ಡೈರಿಯಲ್ಲೇ ಮಾಡ್ಬೇಕು ಸರ್. ಯಾಕಂದ್ರೆ LIC ಏಜೆಂಟ್ಸ್ ನೋಡಿದ್ದೀರಾ? ಇನ್ಶೂರೆನ್ಸ್ ಏಜೆಂಟ್ಸ್, ಅವ್ರ ಮೇನ್ ಟೂಲೇ ಡೈರಿ. 3 ವರ್ಷ ಹಿಂದೆ ಪಾಲಿಸಿ ಕೊಟ್ಟಿರ್ತಾರೆ, ಆಮೇಲೆ ಹೇಳ್ತಾರೆ 2 ವರ್ಷ ಆದ್ಮೇಲೆ ಇಂಥ ದಿನಕ್ಕೆ ನಿಮ್ಗೆ ಪಾಲಿಸಿ ಕೊಡ್ತೀನಿ ಅಂತ. ಕರೆಕ್ಟಾ? ಮತ್ತೆ 1 ವರ್ಷ ಆದ್ಮೇಲೆ ಫೋನ್ ಮಾಡ್ತಾರೆ, ಇವ್ರು ಮದುವೆ ಆಗಿತ್ತು, ಮಕ್ಳೇನಾದ್ರು ಆಗಿದಾರ ಅಂತ.
ಆ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಾರೆ ಸರ್. ಕರೆಕ್ಟ್ ಅಲ್ವಾ? ಡೈರಿನ ತಗೊಳ್ಳಿ, ಡೈರಿ 200 ರೂಪಾಯಿ ಆಗುತ್ತೆ ಸರ್, ಅದನ್ನ ನೀವೇ ಖರ್ಚು ಮಾಡಿ ತಗೊಳ್ಳಿ. ಯಾಕಂದ್ರೆ ಕರೋಡ್ಪತಿ ಆಗಿದ್ರೆ ಯಾರ ಮನೆಗೆ? ಬೇರೆಯವ್ರು ಕೊಡ್ತಾ ಇಲ್ಲ ತಾನೆ. ಅಂತ ಟೈಮಲ್ಲಿ ನೀವೇ ಡೈರಿನ ತಗೋಬೇಕಾಗುತ್ತೆ. ಓಕೆನಾ? ಎಸ್, ಈ ರೀತಿಯಲ್ಲಿ ಲೀಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಯಾರ್ಯಾರು ಬರ್ತಾರೆ? ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಕೊಲೀಗ್ಸ್, ಇವರ ತಾನೆ. ಬೇರೆಯವ್ರು ಬರ್ತಾರಾ? ಇಲ್ಲ. ಇನ್ನೊಂದು ಹೇಳಿದ್ದಾರೆ ಯೋಗೀಶ್ ಸರ್, ಮದುವೆ ಕಾರ್ಡ್. ನಮ್ಮ ಮದುವೆಗೆ, ನಮ್ಮ ಮಕ್ಕಳ ಮದುವೆಗೆ ನಾವು ಮದುವೆ ಮಾಡುವಾಗ ಇನ್ವಿಟೇಷನ್ ಕೊಡಕ್ಕೆ ಲೀಸ್ಟ್ ಮಾಡ್ತೀವಲ್ಲ, ಆ ಲೀಸ್ಟ್ ಮಾಡಿ ಸರ್. ಪ್ರತಿ ಒಬ್ಬರನ್ನ ಅವ್ರಿಗೂ ಪ್ಲಾನಿಂಗ್ ಕೊಡಿ. ಬಂದ್ರೆ ಬಿಸ್ನೆಸ್ಗೆ, ಇಲ್ಲ ಅಂದ್ರೆ ಟ್ರಿಪ್ಗೆ, ಎರಡರಲ್ಲಿ ಒಂದು. ಎರಡಲ್ವಾ? ಕೊಡೋಣ? ಎಸ್. ನೆಕ್ಸ್ಟ್ ಸರ್ ನೋಡಿ, ಯಾವ ರೀತಿಯಲ್ಲಿ ಇರ್ತಾರೆ ವ್ಯಕ್ತಿಗಳು ಅಂದ್ರೆ 3 ಕ್ಯಾಟಗರಿಯಲ್ಲಿ ಇರ್ತಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ. ಇಲ್ಲಿ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಇವತ್ತು ಸ್ಕ್ವಾಡ್ ಬರ್ತಾ ಇಲ್ಲ ಅಂತ. ಏನು? ಇವತ್ತು ಸ್ಕ್ವಾಡ್ ಬರ್ತಾ ಇಲ್ಲ ಅಂತ ಇನ್ಫಾರ್ಮ್ ಮಾಡ್ತಾನೆ. ಟೀಚರ್ ಏನ್ ಮಾಡ್ತಾನೆ ಅಂದ್ರೆ, ಇವತ್ತು ಸ್ಕ್ವಾಡ್ ಬರಲ್ಲ ಅಂತ ಕಾಪಿ ಮಾಡಿ ಪಾಸ್ ಆಗಿ ನೀವು ಅಂದ್ಬಿಟ್ಟು ಎಲ್ಲರಿಗೂ ಆನ್ಸರ್ ಬುಕ್ ಗಳನ್ನ ಕೊಡ್ತಾರೆ. ಎಲ್ಲರೂ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನೋಡ್ತಾರೆ, ಕೆಲವರು ಮಾತ್ರ ನೋಡಿ ಬರಿತಾ ಇರಲ್ಲ. ಅವನು ಹೋಗಿ ಕೇಳ್ತಾನೆ, ಯಾಕೆ ನೀವು ನೋಡಿ ಬರಿತಾ ಇಲ್ಲ ಅಂದ್ರೆ, ಇಲ್ಲ ಸರ್, ನಾವು ಚೆನ್ನಾಗಿ ಓದ್ ಬಂದಿದೀವಿ, ನಾವು ಡಿಸ್ಟಿಂಕ್ಷನ್ ಬರೋದು ನಮ್ಗೆ ಗೊತ್ತು, ಎಲ್ಲ ಆನ್ಸರ್ ನಮಗೆ ಗೊತ್ತು, ನಮ್ಗೆ ಬೇಕಾಗಿಲ್ಲ. ಇನ್ ಕೆಲವರು ನೋಡಿ 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 ಬರಿತಾ ಇರ್ತಾರೆ. ಇನ್ ಕೆಲವರು ಬರಿತಾನೇ ಇರಲ್ಲ. ಹೋಗ್ಬಿಟ್ಟು ಟೀಚರ್ ಕೇಳಿದ್ರೆ, ಯಾಕಪ್ಪ ಯಾಕೆ ಬರಿತಾ ಇಲ್ಲ ಅಂದ್ರೆ, ಸರ್ ನೀವು ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಹುಡುಕ್ತಾನೆ ಇದೀನಿ, ಆದ್ರೆ ಸಿಗ್ತಾ ಇಲ್ಲ. ಫಸ್ಟ್ ವ್ಯಕ್ತಿಗಳು ಯಾರು ನೋಡಿ ಬರಿತಾ ಇರಲ್ಲ ಅವರು ಎ ಕ್ಯಾಟಗರಿ. ಸೆಕೆಂಡ್ ಬಿ ಕ್ಯಾಟಗರಿ. ಎ ಕ್ಯಾಟಗರಿ ನಮ್ಗಿಂತೂ ಪ್ರೊಫೈಲ್ ಅಲ್ಲಿ ಚೆನ್ನಾಗಿರ್ತಾರೆ, ಯೋಚನೆ ಮಾಡೋ ರೀತಿ ದೊಡ್ಡದಾಗಿರುತ್ತೆ, ಡಿಸಿಪ್ಲಿನ್ ಪರ್ಸನ್, ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾರೆ. ಎರಡನೇದು ಬಿ ಕ್ಯಾಟಗರಿ. ಇದರಲ್ಲಿ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಹುಡುಕ್ತಾ ಇರ್ತಾರೆ, ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಹುಡುಕ್ತಾ ಇರ್ತಾರೆ, ನಂದೇ ಆದಂತ ಓನ್ ಬಿಸ್ನೆಸ್ ಮಾಡ್ಬೇಕಂತ ನೋಡ್ತಾ ಇರ್ತಾರೆ, ಸಾಲ ಮಾಡ್ಕೊಂಡಿರ್ತಾರೆ, ಫ್ಯಾಮಿಲಿಗೆ ಏನಾದ್ರೂ ಒಂದು ಮಾಡ್ಬೇಕಂತ ಇರುತ್ತೆ, ಇಲ್ಲ ಟ್ರಿಪ್ ಹೋಗ್ಬೇಕಂತ ಇರುತ್ತೆ, ಫಾರಿನ್ ಟ್ರಿಪ್ ಹೋಗ್ಬೇಕಂತ ಇರುತ್ತೆ, ಏನೋ ಒಂದು ಆಸೆ ಇರುತ್ತೆ, ಅದು ಬಿ ಕ್ಯಾಟಗರಿ. ಸಿ ಇರ್ತಾರೆ, ಏನ್ ಹೇಳಿದ್ರು ಕೇಳಲ್ಲ ಅವರು. ನಾವು ರೈಟ್ ಅಂದ್ರೆ ಅವರು ಲೆಫ್ಟ್ ಅಂತಾರೆ. ಮದುವೆದಲ್ಲಿ ಚೆನ್ನಾಗ ತಿಂದು ಇಲ್ಲಿವರೆಗೂ ಆಚೆ ಬಂದು ಒಂದು ಹಪ್ಪಳ ಹಾಕಿಲ್ಲ ಅಂತ ಮಾತಾಡ್ತಾರೆ. ಅಂತ ಅವ್ರು ಬೇಕಾ? ಫಸ್ಟ್ ಪ್ರಿಫರೆನ್ಸ್ ಯಾರು ಬರ್ತದೆ ನಮ್ಗೆ? ಎ ಅಂಡ್ ಬಿ ಕ್ಯಾಟಗರಿಯಲ್ಲಿ ನಾವು ಸೆಲೆಕ್ಟ್ ಮಾಡಿ 50 ಜನನ ಪ್ಲಾನಿಂಗ್ ಕೊಡ್ಬೇಕಾಗುತ್ತೆ. ಆರ್ ಯು ರೆಡಿ? ಎಸ್ ಸರ್. ನೆಕ್ಸ್ಟ್ 5th ಸ್ಟೆಪ್. ಎಸ್ ಸರ್. ಫಸ್ಟ್ ಕಾಂಟ್ಯಾಕ್ಟ್ ಅಂಡ್ ಇನ್ವಿಟೇಷನ್. ಇಲ್ಲಿ ಸರ್ ತುಂಬಾ ಜನ ತಪ್ಪು ಮಾಡೋದು. ಲೀಸ್ಟ್ ಎಲ್ಲ ರೆಡಿ ಆಯ್ತು, ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ. ಕರೆಕ್ಟಾ? ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು? ಫೋನ್ ತಗೊಂಡು ಇಮಿಡಿಯೇಟ್ ಫೋನ್ ಮಾಡ್ಬಿಟ್ಟು, ಮಗ ಒಂದು 13,000 ರೂಪಾಯಿ ಸ್ಕೀಮ್ ಬಂದಿದೆ, ಲೆಫ್ಟ್ ಒಬ್ಬನ್ನ ರೈಟ್ ಒಬ್ಬನ್ನ ಹಿಡಿದ್ರೆ ಸಾಕು, ವಾರ 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 ಕಾಸು ಬರ್ತಾನೇ ಇರುತ್ತೆ. ಅಲ್ಲಿಂದ ರಿಟರ್ನ್ ರಿಪ್ಲೈ ಮಾಡ್ತಾನೆ, ಅಯ್ಯೋ ನಿನ್ಗೆ ಏನಾದ್ರು ತಲೆಗಿಟ್ಟೆ ಕೆಟ್ಟಿದ್ಯಾ ಮಾರ್ಯ, ಇಂಥ 1000 ಬಂದಿದ್ಯಾ, ನಿನ್ ಫೋನ್ ಇಡು ಅಂತ ಹೇಳ್ತಾನೋ ಇಲ್ವಾ? ಯಾವ ರೀತಿಯಲ್ಲಿ ಕರಿಬೇಕು? ಕ್ಲೋಸ್ ಫ್ರೆಂಡ್ ಇದ್ರೆ, ನಾನಿದ್ರೆ ಹೇಗೆ ಕರಿತೀನಿ, ನಿನ್ನ ಜೊತೆಗೆ ನಾನು ½ an hour ಇಂಪಾರ್ಟೆಂಟ್ ವಿಚಾರ ಮಾತಾಡ್ಲಿಕ್ಕಿದೆ, ಯಾವಾಗ ಫ್ರೀ ಇದೆಯಾ? ನಾಳೆ 4 ಗಂಟೆಗೆ ಫ್ರೀ ಇದೆಯಾ, 5 ಗಂಟೆಗೆ ಫ್ರೀ ಇದೆಯಾ? ಕೇಳ್ಬೋದಾ? ಬರ್ತಾರಾ ಕ್ಲೋಸ್ ಫ್ರೆಂಡ್ ಇದ್ರೆ? ಕರೆಕ್ಟ್ ಅಲ್ವಾ? ಇನ್ನು ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡಿ ಫೋನ್ ಮಾಡಿಬಿಟ್ಟು, ಸರ್ ನಾನು ಒಂದು ಡೀಲರ್ಶಿಪ್ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀನಿ ಟೂರಿಸಮ್ದು, ನಮ್ದು ನಿಮ್ದು ಸಜೆಷನ್ ಬೇಕಾಗಿದೆ ಅಂತ. ಬರ್ತಾರ ಬರೋರು? ಪುಸ್ಕಾಟಿ ಸಜೆಷನ್ ಕೊಡಕ್ಕೆ ತುಂಬಾ ಜನ ಬರ್ತಾರೆ ನಮ್ಮ ದೇಶದಲ್ಲಿ, ಅದಕ್ಕೇನು ಕಡಿಮೆ ಇಲ್ಲ. ಕರೆಕ್ಟಾ? ಪ್ಲಾನ್ ಕೊಡ್ಬೋದಾ? ಈ ರೀತಿಯಲ್ಲಿ ಇನ್ವೈಟ್ ಮಾಡ್ಬೋದಾ? ಇನ್ ಕೆಲವರು ಇರ್ತಾರೆ, ಅವ್ರಿಗೆ ಏನ್ ಬೇಕಾಗಿದೆ ಅಂತ ತಿಳ್ಕೊಂಡು ಬೈ ಚಾನ್ಸ್ ಅವ್ರಿಗೆ ಸಾಲ ತುಂಬಾ ಜಾಸ್ತಿ ಆಗಿದೆ, ತುಂಬಾ ಕಷ್ಟ ಮನೆಯಿಂದ ನಡೀತಾ ಇದೆ, ಫೋನ್ ಮಾಡಿ, ಅವತ್ತು ನೀನು ನನಗೆ ಹೇಳಿದ್ಯಲ್ಲ ನಿನ್ನ ಮನೆ ತುಂಬಾ ಕಷ್ಟದಿಂದ ನಡೀತಾ ಇದೆ, ನಿನ್ಗೆ ಸಾಲ ಜಾಸ್ತಿ ಇದೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಂಪನಿ ಇರೋದು ವಿಜಯನಗರಲ್ಲಿ, ಕೆಲಸ ಮುಗಿಸ್ಕೊಂಡು ತಿಂಗಳಿಗೆ 30,000 ಇಂದ 40,000 ರೂಪಾಯಿ. ಅವನು ನೀಡ್ ಎಷ್ಟಿದೆ ಅಷ್ಟು ಮಾತ್ರ ಹೇಳಬೇಕು. 3 ಲಕ್ಷ ಅಂತ ಕೇಳಿ ನಮ್ಮಲ್ಲ ಅವನು. ಕರೆಕ್ಟ್ ಅಲ್ವಾ? 30,000 ಇಂದ 40,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಕಂಪನಿ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ, ನಾನು ಸಿನ್ಸಿಯರ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ, ನೀನು ಬಂದು ನೋಡು, ಇಬ್ಬರು ಸೇರಿ ಬೆಳೆಯೋಣ ಬಿಸ್ನೆಸ್ ಅಲ್ಲಿ ಅಂದ್ರೆ ಆ ವ್ಯಕ್ತಿ ಕೇಳ್ತಾನ ಕೇಳೋರು. ನಾವು ಫೋನ್ ಮಾಡಿಬಿಟ್ಟು, ಒಂದು ಸ್ಕೀಮ್ ಬಂದಿದೆ,
ಒಂದು ಲೆಫ್ಟ್ ಒಂದು ರೈಟ್ ಹಿಡಿದಾಕ್ಬಿಟ್ರೆ ವಾರ 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 ಬರುತ್ತಂತೆ, ಬರ್ತಾರ? ಈ ರೀತಿ ಇನ್ವೈಟ್ ಮಾಡ್ಬೋದಾ? ಸೊ ಅದ್ರ ಜೊತೆಗೆ ನೀವು ಜಾಸ್ತಿ ಒಂದೇ ಸಲ 10 ಜನನ ನೀವು ಪ್ರಮೋಟ್ ಮಾಡಬಾರ್ದು. ಯಾಕಂದ್ರೆ ಒಂದು ಟೊಮೆಟೊ ಕ್ರೇಟಲ್ಲಿ ಒಂದು ಟೊಮೆಟೊ ಕೆಟ್ಟೋದ್ರೆ ಮಿಕ್ಕಿದ ಟೊಮೆಟೊ ಏನಾಗುತ್ತೆ? ಕೆಟ್ಟೋಗುತ್ತೆ. 10 ಜನ ಕರ್ಕೊಂಡು ಬಂದ್ರೆ ಅದರಲ್ಲಿ ಒಬ್ಬ ನೆಗೆಟಿವ್ ಆದ್ರೂ 9 ಜನರನ್ನ ನೆಗೆಟಿವ್ ಮಾಡ್ತಾನೆ ಸರ್. ಕರೆಕ್ಟ್ ಅಲ್ವಾ? ಒಬ್ಬರನ್ನು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 4,000 ರೂಪಾಯಿ ಬರುತ್ತೆ. ಸೊ ಒಬ್ಬೊಬ್ಬರನ್ನ ಪ್ಲಾನ್ ಮಾಡಿ. ಓಕೆನಾ? ನೆಕ್ಸ್ಟ್, ಯೂಸ್ ಕ್ಯೂರಿಯಾಸಿಟಿ ಅಪ್ರೋಚ್, ಡೋಂಟ್ ಕ್ರಿಯೇಟ್ ಸ್ಕೆಪ್ಟಿಸಿಸಮ್. ಡೌಟ್ ಬರೋ ತರ ಮಾತಾಡಬಾರ್ದು, ಕ್ಯೂರಿಯಾಸಿಟಿನ ಹುಟ್ಟಿಸ್ಬೇಕು. ಇಷ್ಟೊಂದು ದಿನ ನಮ್ಮ ಫ್ರೆಂಡ್ಸ್ ಗಳ ಜೊತೆಗೆ 2 ಅವರ್ 3 ಅವರ್ 4 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಇವಾಗ ಮಾಡಬಾರ್ದು. ಡೈಟ್ ಆಗಿ ಡ್ರೆಸ್ ಅಪ್ ಮಾಡ್ಕೊಂಡು ಬರ್ತಾ ಇರ್ಬೇಕು, ಸದಾ ನೋಡ್ಬಿಟ್ಟು ಮುಂಚೆ ಈ ತರ ಇದ್ದಿಲ್ಲಲ್ಲ ಅಂತ ಅವ್ನಿಗೆ ಏನೋ ಮೈಂಡ್ ಕೊಡಿತಾ ಇರ್ಬೇಕು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಆವಾಗ ಏನೋ ಒಂದು ಆಲೋಚನೆ, ಏನ್ ಮಾಡ್ತಿದ್ದಿ ಅಂತ ಅವರೇ ಬಂದು ಕೇಳ್ತಾರೆ. ಇನ್ ಕೆಲವರು ನನ್ನ ಫ್ರೆಂಡ್ಸ್ ಬರ್ತಾ ಇದ್ರು ನನ್ನ ಅಂಗಡಿಗೆ, ನನಗೆ ಹೇಳ್ತಾ ಇದ್ರು, ಈ ತಿಂಗಳು ನನಗೆ ಸಂಬಳ ಜಸ್ಟ್ 16,000 ರೂಪಾಯಿ ಬಂದಿದೆ, ಏನ್ ಮಾಡಿದಂತನೂ ಗೊತ್ತಾಗ್ತಾ ಇಲ್ಲ ಅಂತ. ಪಾಪ ಎಮೋಷನಲ್ ಆಗಿ ಹೇಳ್ತಾ ಇದ್ದ. ಪಾಪ ನಾನು ಅಷ್ಟೇ ಎಮೋಷನಲ್ ಆಗಿ ಹೇಳ್ತಾ ಇದ್ದೆ, ಹೌದು ಕಣೋ, ನನಗೂ ಈ ವಾರ ಬರೀ 22,000 ರೂಪಾಯಿ ಬಂದಿದೆ, ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಸಡನ್ ಆಗಿ ಫ್ಲಾಶ್ ಆಗಿಲ್ಲ, ನಾನು ತಿಂಗಳಿಗೆ 16,000 ಅಂತ ಇದ್ದೀನಿ, ಇನ್ನು ವಾರಕ್ಕೆ 22,000 ಅಂತ ಇದ್ದೀನಲ್ಲ, ಹೆಂಗ್ ಬರ್ತಾ ಇದೆ? ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಕಂಪನಿ? ಇವತ್ತು ಬಿಸಿ ಇದ್ದೀನಿ, ನಾಳೆ ಮಾತಾಡೋಣ. ಇವತ್ತು ಬಿಸಿ ಇದ್ದೀನಿ, ನಾಳೆ ಮಾತಾಡೋಣ ಅಂತ ಫೋನ್ ಮಾಡ್ತಾನೆ ಇರ್ತಾನೆ. ಇನ್ನು ಕೆಲವು ಸಲ ಏನ್ ಮಾಡಿದೀನಿ, ನನಗೆ ಇನ್ಕಮ್ ಬಂದವಾಗ ಎಲ್ಲ ಒಂದು 500 ರೂಪಾಯಿ ಜಾಬಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಇನ್ಕಮ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು 4 ಜನ ಫ್ರೆಂಡ್ಸ್ ನ ಕರ್ಕೊಂಡು ಬೇಕರಿ ಕರ್ಕೊಂಡು ಹೋಗಿ ಚೆನ್ನಾಗಿ ತಿನ್ಸೋದು. ಏನಪ್ಪ ಖುಷಿ ಅಂತ, ತಿನ್ರಪ್ಪ, ವಾರ ವಾರ ದುಡ್ಡು ಬರ್ತಾ ಇದೆ, ತಿನ್ರಿ. ಹೆಂಗ್ ಬರ್ತಾ ಇದೆಯಾ? ಫಸ್ಟ್ ಇದು ತಿನ್ನಿ, ಆಮೇಲೆ ಮಾತಾಡೋಣ ಲಾಸ್ಟ್ ಅಲ್ಲಿ. ಎಲ್ಲ ತಿನ್ನಿದಾದ್ಮೇಲೆ ಈಗ ಹೇಳು ಏನು ಅಂದ್ರೆ, ಅಯ್ಯಯ್ಯೋ ನನಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು ಕಣೋ, ನಾಳೆ ಮಾತಾಡೋಣ ಕಣೋ, ನಾನು ಇವಾಗ ಬಿಸಿ ಇದ್ದೀನಿ ಅಂತ ಹೋಗ್ಬಿಡೋದು. ಸ್ಟಾರ್ಟ್ ಆಯ್ತಾ ಹೊಟ್ಟೆಯಲ್ಲಿ? ಫೋನ್ ಮಾಡ್ತಾರೆ 4 ಜನದಲ್ಲಿ, 2 ಫೋನ್ ಮಾಡ್ತಾ ಇದ್ರು, ಹೆಂಗ್ ಬರ್ತಾ ಇದೆಯೋ ನಿನ್ಗೆ ವಾರ ವಾರ ಕಾಸು ಅಂತ. ಕರೆಕ್ಟ್ ಅಲ್ವಾ? ಬಾ ಬಾ ಅಂತ ಕರ್ಕೊಂಡು ಪ್ಲಾನ್ ಇಟ್ಕೊಳ್ಳೋದು, ಕ್ಲೋಸ್ ಮಾಡೋದು. ಲಾಗಿನ್ ಮಾಡಿಸೋದು ಸರ್. ಓಕೆನಾ? ಎಸ್. ನೆಕ್ಸ್ಟ್, ಆಲ್ವೇಸ್ ಗಿವ್ ಆಪ್ಷನ್ ಟು ದ ಪ್ರಾಸ್ಪೆಕ್ಟ್ಸ್. ಯಾವಾಗ್ಲೂ ಅಷ್ಟೇ, ಫೋನ್ ಮಾಡುವಾಗ ಇಲ್ಲ ಫ್ರೆಂಡ್ ಮೀಟ್ ಮಾಡುವಾಗ ನೀನು ಯಾವಾಗ ಫ್ರೀ ಇದೆಯಾ ಅಂತ ಕೇಳಕ್ ಹೋಗ್ಬೇಡಿ. ಇವತ್ತು ಫ್ರೀ ಇದೆಯಾ, ನಾಳೆ ಫ್ರೀ ಇದೆಯಾ, ಇಲ್ಲ ಗುರುವಾರ ಫ್ರೀ ಇದೆಯಾ, ಶುಕ್ರವಾರ ಫ್ರೀ ಇದೆಯಾ, ಈ ತರ ಕೇಳ್ಬೇಕು. ಕರೆಕ್ಟ್ ಅಲ್ವಾ? ಯಾವ್ದೋ ಒಂದು ಹೇಳ್ತಾನೆ, 2ರಲ್ಲಿ ಒಂದು. ನಾವು ಯಾವಾಗ ಫ್ರೀ ಇದೆ ಅಂದ್ರೆ 1 ವಾರ ಆದ್ಮೇಲೆ, 1 ತಿಂಗಳಾದ್ಮೇಲೆ ಅಂತಾನೆ. ಕರೆಕ್ಟಾ? ಅದೇ ಒಂದು ಹೋಟೆಲ್ಗೆ ಹೋದ್ರೆ ಇವಾಗ ಮೆನ್ಯೂ ಅರ್ಥ ಆಗ್ತದಲ್ಲ, 24 ಒಂದು 100 ವೆರೈಟಿ ಇರುತ್ತೆ. ಮೆನ್ಯೂ ನೋಡಿ ಮತ್ತೆ ಇನ್ನೊಂದ್ಸತಿ ನೋಡಿ ಮತ್ತೆ ಕೂತ್ಕೊಬಿಡ್ತೀವಿ ಏನಿದೆ ಅಂತ, ಗೊತ್ತಾಗಲ್ಲ. ಕರೆಕ್ಟಾ? ಅದೇ ಆ ವ್ಯಕ್ತಿ ಬಂದು ಒಂದು ಇಡ್ಲಿ ಇದೆ ಸರ್, ಇಲ್ಲ ಒಂದು ಪೂರಿ ಇದೆ, 2 ಇದೆ ಅಂದ್ರೆ ಏನೋ ಒಂದು ಆರ್ಡರ್ ಮಾಡ್ತೀವಾ? ಎಸ್. ಅದೇ ರೀತಿಯಲ್ಲಿ ಅವ್ರಿಗೆ ಆಪ್ಷನ್ ಕೊಡ್ಬೇಕಾಗುತ್ತೆ. ಕೊಡಲ್ವಾ ಇನ್ ಮುಂದೆ? ಎಸ್ ಸರ್. ನೆಕ್ಸ್ಟ್, ಪೋಸ್ಚರ್ ಮೇಂಟೈನ್ ಮಾಡ್ಬೇಕಲ್ಲಿ. ಪೋಸ್ಚರ್ ಅಂದ್ರೆ ನಮ್ಮ ಜೊತೆ ಬಂದ್ರೆ ನಿನ್ನ ಲೈಫ್ ಸ್ಟೈಲ್ ನನ್ನ ಜೊತೆಗೆ ಚೇಂಜ್ ಆಗುತ್ತೆ ಅಂತ ಒಂದು ರೀತಿಯಲ್ಲಿ ಪೋಸ್ಚರ್ ನ ಮೇಂಟೈನ್ ಮಾಡಬೇಕು. ಕೆಲವರು ಬೆಕ್ ಮಾಡ್ತಾರೆ, ಲಾಗಿನ್ ಆಗ್ಬಿಡವ, ನೀನ್ ಬಂದ್ರೆ ನನಗೆ ಕಾಸು ಬಂದ್ಬಿಡುತ್ತೆ, 13,000. ಕರೆಕ್ಟಾ? ನೋಡಿ, ನಗಿತಾ ಇರೋರೆಲ್ಲ ಅದೇ ಮಾಡಿದಾರೆ ಅನ್ಸುತ್ತೆ. ನೆಕ್ಸ್ಟ್ ಸರ್, 6th ಸ್ಟೆಪ್, ಪ್ರೆಸೆಂಟೇಷನ್. ಎಲ್ಲ ಆಯ್ತು ಸರ್, ಎಲ್ಲ ಆಯ್ತು, ರೆಡಿ ಆಯ್ತು, ನೇಮ್ ಲಿಸ್ಟ್ ಆಯ್ತು, ಎಲ್ಲ ಪ್ಲಾನ್ ಮಾಡಿದಾಯ್ತು, ಅವ್ರಿಗೆ ಕರ್ತಿದ್ದಾಯ್ತು. ಈಗ ಪ್ರೆಸೆಂಟೇಷನ್ ಕೊಡ್ಬೇಕು. ಯಾವ ಜಾಗದಲ್ಲಿ ಕೊಡ್ಬೇಕು ಪ್ರೆಸೆಂಟೇಷನ್? ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಡ್ಬೇಕು. ಕರೆಕ್ಟಾ? ಒಳ್ಳೆ ಸೌಂಡ್ ಎಫೆಕ್ಟ್ ಅಲ್ಲ? ಸೂಪರ್ ರಾಯಲ್ ಹಾಲಿಡೇಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಒಂದು ಲಾರಿ ಹೋಗುತ್ತೆ ವಾ ಅಂತ, ಹಿಂಗ್ ನೋಡಿ ಮತ್ತೆ ಹಿಂಗ್ ನೋಡ್ತಾನೆ, ಹಿಂಗ್ ನೋಡಿ. ಸೈಲೆಂಟ್ ಇರೋ ಜಾಗದಲ್ಲಿ ನಾವು ಪ್ಲಾನ್ ಕೊಡ್ಬೇಕಾಗುತ್ತೆ. ಹೋಮ್ ಪ್ರೆಸೆಂಟೇಷನ್, ಮನೆಗೆ ಹೋದ್ರು ಮನೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊ. ಫಸ್ಟ್ ಇನ್ಫಾರ್ಮ್ ಮಾಡಬೇಕು, ಸರ್ ಒಂದು 20 ನಿಮಿಷ 30 ನಿಮಿಷ ನೀವು ನಿಮ್ಮ ಟೈಮ್ನ ನನಗೆ ಬೇಕಾಗಿದೆ. ಸೊ ಯಾವುದೇ ತರದ ಕಾಫಿ ಬೇಡ, ಟೀ ಬೇಡ, ಮಿಕ್ಚರ್ ಬೇಡ, ಏನು ಬೇಡ. ಓಕೆನಾ? ಮಾತಾಡೋಣ ಅಂತ. ಕರೆಕ್ಟಾ? ಆ ತರ ಹೇಳ್ಬೋದಾ? ಕೆಲವರಾದ್ರೆ ಎಲ್ಲ ತಿನ್ಬಿಟ್ಟು ಡಕಾರ ಹಾಕ್ಬಿಟ್ಟು ಬಂದ್ಬಿಡ್ತಾರೆ.
ಲಾಗಿನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆ ಊಟ ಕೊಟ್ಟ ಅಂತ. ಕರೆಕ್ಟಾ ಸರ್? ಯಾವುದೇ ಕಾರಣಕ್ಕೂ ಪ್ರೆಸೆಂಟೇಷನ್ ಹೋದ್ಮೇಲೆ ಮನೆಯಲ್ಲಿ ಕೊಟ್ಟಿರೋದನ್ನ ಪ್ಲಾನಿಂಗ್ಗೆ ಮುಂಚೆ ಆದ್ರೂ ತಗೋಬೇಡಿ, ಇಲ್ಲ ಪ್ಲಾನಿಂಗ್ ಆದ್ಮೇಲೆ ಆದ್ರೂ ತಗೊಳ್ಳಿ. ಪ್ಲಾನಿಂಗ್ ಪ್ರೆಸೆಂಟೇಷನ್ ಕೊಡುವಾಗ ಸೆಂಟ್ರಲ್ಲಿ ಮಾತ್ರ ನೀವು ಕಾಫಿ ಟೀ ಮಿಕ್ಸರ್ ಏನನ್ನ ತಗೋಬಾರ್ದು. ಓಕೆನಾ? ಇದು ಮೈಂಡ್ ಅಲ್ಲಿ ಗಮನ ಇಟ್ಕೊಳ್ಳಿ. ನೆಕ್ಸ್ಟ್, ಪ್ರಿಪೇರ್ ದ ಪ್ರಾಸ್ಪೆಕ್ಟ್ ಇನ್ ಅಡ್ವಾನ್ಸ್. ಕೆಲವರು ತಪ್ಪು ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿರಲ್ಲ, ಡೈರೆಕ್ಟ್ ಆಗಿ ಅಪ್ಲೈನ ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಬೆಳಗ್ಗೆ 7 ಗಂಟೆಗೆ ಅಪ್ಲೈನ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಡೋರ್ ಓಪನ್ ಮಾಡಿದ್ರೆ ಹೆಂಗಿರ್ತಾನೆ ಸರ್? ಲುಂಗಿ ಹಾಕೊಂಡು ಬನೀನ್ ಹಾಕೊಂಡು ಇರ್ತಾರ. ಅವನಿಗೆ ಒಂಥರ ನಾಚಿಕೆ ತರ ಆಗುತ್ತೆ, ಒಳಗಡೆ ಬರಬೇಕು ಅಂತಾನೂ ಹೇಳಕ್ಕಾಗಲ್ಲ. ಕರೆಕ್ಟಾ? ಸೊ ಫಸ್ಟೇ ಇನ್ಫಾರ್ಮ್ ಮಾಡಿ ಸರ್. ಸರ್ 9 ಗಂಟೆಗೆ ನಾವು ಬರ್ತಾ ಇದೀವಿ ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಡಕ್ಕೆ, ನೀವು ರೆಡಿ ಆಗಿರಿ ಅಂತ. ರೆಡಿ ಆಗಿರ್ತಾನೋ ಇಲ್ವೋ? ಕರೆಕ್ಟ್ ಅಲ್ವಾ? ಇನ್ಫಾರ್ಮ್ ಮಾಡಕ್ ಮುಂಚೆನೆ ಹೋಗ್ತೀರಾ? ಇನ್ ಮುಂದೆ ಆ ತಪ್ಪುನ ಮಾಡಬಾರ್ದು. ಓಕೆನಾ? ಎಸ್. ನೆಕ್ಸ್ಟ್ ಸರ್, ಇಂಟ್ರೊಡ್ಯೂಸ್. ಇಲ್ಲಿ ತುಂಬಾ ಜನ ತಪ್ಪು ಮಾಡೋರು. ಯಾವ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ನಮ್ಮ ಫ್ರೆಂಡ್ನ ಪ್ಲಾನಿಂಗ್ ಕೊಡ್ಬೇಕು, ಸೀದಾ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಬಿಡ್ತೀವಿ. ಅವನು ಮಾತಾಡಲ್ಲ, ಇವನು ಮಾತಾಡಲ್ಲ, ನಾನು ಮಾತಾಡಲ್ಲ, ನಕ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡ್ಕೊಂತ ಇರ್ತೀವಿ. ಆಖರಿಗೆ ನಾವೇ ಮಾತಾಡಬೇಕು. ಹಾಯ್ ಸರ್, ಸಾದಿಕ್ ಸರ್. ಎಷ್ಟು ಚೀಪ್ ಆಗಿರುತ್ತೆ ಸರ್? ಕರೆಕ್ಟ್ ಅಲ್ವಾ? ಇನ್ನೊಂದು ತಪ್ಪು ಏನ್ ಮಾಡ್ತೀವಿ ಅಂದ್ರೆ, ಕರ್ಕೊಂಡು ಹೋಗ್ಬಿಟ್ಟು ಅವತ್ತು ಹೇಳಿದ್ನಲ್ಲ ಸರ್ ಇವರೇ, ಇವನ್ ಯಾವನು, ಯಾವತ್ತು ಹೇಳಿದ್ರು, ಏನು ನಮಗ್ ಗೊತ್ತಿಲ್ಲ. ಕರೆಕ್ಟಾ? ಆದ್ರೆ ನಮ್ಗೆ ಐಡಿ ಬೇಕು. ಓ ಇವರೇ ನಾ ಹೇಳಿದ್ರು, ನಾವು ಏನೋ ಮ್ಯಾನೇಜ್ ಮಾಡ್ಬೇಕು. ಕರೆಕ್ಟಾ? ಇನ್ ಕೆಲವರು ಇನ್ನೊಂದು ತಪ್ಪು ಮಾಡ್ತಾರೆ. ಏನು? ಹೋಗ್ಬಿಟ್ಟು ಸೀದಾ ಸರ್ ಇವರು ರಾಜಾದಿ ರಾಜ, ವೀರ ಮಾರ್ತಾಂಡ, ವೀರ ಪರಂಪರಾ ಸರ್, ಇವರು ಬಂದ್ಬಿಟ್ರೆ ಇಡೀ ಬ್ಯಾಂಗ್ಳೂರೇ ಬಂದ್ಬಿಡುತ್ತೆ ಅಂತ. ನಾರ್ಮಲ್ ಆಗಿ ಕೂತಿರೋ ವ್ಯಕ್ತಿ ಹಿಂಗ್ ಕೂತ್ಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಹಿಂಗೆ ಏನ್ ಹೇಳೋ ಅಂತ. ಕರೆಕ್ಟ್ ಅಲ್ವಾ? ಯಾವತ್ತೂ ಅಷ್ಟೇ ಸರ್, ನಾವು ಕರ್ಕೊಂಡು ಹೋಗಿರೋ ನಮ್ಮ ಅಪ್ಲೈನ್ ಬಗ್ಗೆ ಹೈಲೈಟ್ ಮಾಡಬೇಕು. ಅಂತ ವ್ಯಕ್ತಿ ಇದ್ರೆ ಪ್ಲಾನಿಗೆ ಬರಕ್ ಮುಂಚೆನೆ, ಅಂತ ವ್ಯಕ್ತಿ ಇದ್ರೆ ಪ್ಲಾನ್ಗೆ ಹೋಗಕ್ಕೆ ಮುಂಚೆನೆ ಫೋನ್ ಮಾಡಬೇಕು. ಸರ್ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಸರ್, ನೀವು ಏನಾದ್ರೂ ಮಾಡಿ ಈ ವ್ಯಕ್ತಿನ ನೀವು ಕ್ಲೋಸಿಂಗ್ ಮಾಡ್ಕೊಡ್ಬೇಕು ಸರ್, ಲಾಗಿನ್ ಮಾಡಿಸ್ಕೊಡ್ಬೇಕು ಸರ್ ಈ ವ್ಯಕ್ತಿನ ಅಂತ ಆ ತರ ಹೇಳ್ಬೋದಾ? ನಿಮ್ಮ ಅಪ್ಲೈನ್ ಹೈಲೈಟ್ ಮಾಡಿ ಸರ್. ಅವ್ರು ಎಂಥ ವ್ಯಕ್ತಿ ಇರ್ಲಿ, ಅವನ ಹತ್ರ 3 ಲಕ್ಷ ಕೊಡೋ ಆಪರ್ಚುನಿಟಿ ಇಲ್ಲ, ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ. ಯಾರ ಹತ್ರ ಇದೆ? 3 ಲಕ್ಷ ಕೊಡೋ ಆಪರ್ಚುನಿಟಿ ಯಾರ ಹತ್ರ ಇದೆ? ಇಡೀ ಸ್ಟೇಟ್ ಸಿಎಂ ಹತ್ರನೂ ಇಲ್ಲ. ಕರೆಕ್ಟ್ ಅಲ್ವಾ? ಮಾತು ಗರ್ಜನೆ ತರ ಇರಬೇಕು. ಕರೆಕ್ಟಾ? ಎಸ್ ಸರ್. ಯಾವತ್ತೂ ಅಷ್ಟೇ ಅಪ್ಲೈನ್ ಹೈಲೈಟ್ ಮಾಡಿ. ಸರ್ 200 ಜನ ಟೀಮ್ ನ ಕಟ್ಟಿದ್ದಾರೆ ಸರ್, ಇಷ್ಟು ಇನ್ಕಮ್ ಮಾಡಿದ್ದಾರೆ ಸರ್, ಅಷ್ಟು ಜನ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇವರು ಟೈಮ್ ಬಂದು ತುಂಬಾ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು. ನೀವು ಅವ್ರು ಏನ್ ಬಂದು ಹೇಳ್ತಾರೋ ಕರೆಕ್ಟ್ ಆಗಿ ಅರ್ಥ ಅವರು ಕೇಳಿ ಸರ್, ಆಮೇಲೆ ನಾವು ಮಾತಾಡೋಣ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದಾ? ಆವಾಗ ಹೇಗಿರುತ್ತೆ ಫೀಲು? ಕರೆಕ್ಟ್ ಅಲ್ವಾ? ಈ ವ್ಯಕ್ತಿ ಹೋಗಿ ಶೇಕ್ ಹ್ಯಾಂಡ್ ಕೊಡೋದು, ಆ ವ್ಯಕ್ತಿನೇ ಬಂದು ಶೇಕ್ ಹ್ಯಾಂಡ್ ಕೊಡ್ತಾರೆ. ಹಾಯ್ ಸರ್, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಸರ್, ಬನ್ನಿ ಸರ್. ನಾವು ಮಾಡೋದು ತಪ್ಪು. ಕರೆಕ್ಟ್ ಅಲ್ವಾ? ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕು ಸರ್. ಬೆಳಗ್ಗೆ ಬ್ಯಾಗ್ ಹಾಕೊಂಡು ಸಾಯಂಕಾಲ ಬರೋದಲ್ಲ, ರಾಯಲ್ ಹಾರ್ನೆಸ್ ಹೋಗ್ತಾ ಇದೀನಿ ಅಂತ ಏನು ಬಿಸ್ನೆಸ್ ಮಾಡಿರಲ್ಲ. ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಆಗೋದು. ಕರೆಕ್ಟ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್, ಆಯ್ತು, ಎಲ್ಲ ಕೂರ್ಸಿದಾಯ್ತು, ಪ್ಲಾನಿಂಗ್ ಕ್ಲೀನಿಂಗ್ ಎಲ್ಲ ಕೂರ್ಸಿದಾಯ್ತು. ಈಗ ಪ್ಲಾನಿಂಗ್ ಯಾರು ಕೊಡ್ಬೇಕು? ಅಪ್ಲೈನ್ ಪ್ಲಾನಿಂಗ್ ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು? ಕ್ಲೀನ್ ಆಗಿ ಕೂರಿಸ್ಬಿಟ್ಟು, ಅವ್ನ ಮುಂದೆ ಕೂರಿಸ್ಬಿಟ್ಟು ಫೋನ್ ತಗೊಂಡು ಬಂದು, ಮಗ ಒಬ್ಬೊಂದು ಮುಗಿತಾ ಬಂತು, ಈಗ ನೀನ್ ಬಂದ್ಬಿಡು. ಅವ್ನು ಅನ್ಕೊಂತಾನೆ ಇವನು ಕರ್ಕೊಂಡು ಬಿಡೋದೇ ಕೆಲಸ ಇವನ್ಗೆ ಅಂತ. ಕರೆಕ್ಟಾ? ಇನ್ನೊಂದು ತಪ್ಪು ಮಾಡ್ತೀವಿ. ಪ್ಲಾನಿಂಗ್ ಕೊಟ್ಟಿರ್ತಾರೆ, ಫೋನ್ ತಗೊಂಡು ವಾಟ್ಸಪ್ ಅಲ್ಲಿ ಚಾಟ್ ಮಾಡೋದು. ಇನ್ನೊಂದು ಬಹಳ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ, ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾರೆ, ಪ್ಲಾನಿಂಗ್ ಹೋಗ್ತಾ ಇದೆ ಅಂತ ತೋರಿಸು. ಸರ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಆ ಜಾಗದಲ್ಲಿ ನೀವು ಸೀರಿಯಸ್ ಆಗಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ ಸೀರಿಯಸ್ ಆಗಿರಲ್ಲ ಸರ್. ನೀವು ಫೋನಲ್ಲಿ ಮಾತಾಡ್ತೀರಾ, ನಿಮ್ಮ ಫ್ರೆಂಡ್ ಫೋನಲ್ಲಿ ಮಾತಾಡ್ತಾನೆ, ನೀವು ಫೋಕಸ್ ಮಾಡಲ್ಲ ಆ ಪ್ರೆಸೆಂಟೇಷನ್, ನಿಮ್ಮ ಫ್ರೆಂಡ್ ಫೋಕಸ್ ಮಾಡಲ್ಲ. ಎಷ್ಟು ಸಿನ್ಸಿಯರ್ ಆಗಿ ನೀವು ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಗೆ ನಿಮ್ಮ ಫೋನ್ ನ 1/2 ಅವರ್ ಸೈಲೆಂಟ್ ಮಾಡಿ ಉಲ್ಟಾ ಇಟ್ಟು
ಅವ್ರ ಫೋನ್ ಅನ್ನ ಸೈಲೆಂಟ್ ಮಾಡಿಸಿ ಕೇಳಿಸ್ತಿರೋ ಅಷ್ಟು ಸಿನ್ಸಿಯರ್ ಆಗಿ ಪ್ಲಾನ್ ಪ್ರೆಸೆಂಟೇಷನ್ ಆಗುತ್ತೆ, ಅವನ ಮೈಂಡ್ಗೆ ರೀಚ್ ಆಗುತ್ತೆ, ನಿಮ್ಗೆ ಬಿಸ್ನೆಸ್ ಆಗುತ್ತೆ ಸರ್. ಹೇಳಲ್ವಾ? ಯಾವುದೇ ಕಾರಣಕ್ಕೂ ಅಪ್ಲೈನ್ ಪ್ಲಾನಿಂಗ್ ಕೊಡ್ತಾ ಇರುವಾಗ ನೀವು ಅಲ್ಲಿಂದ ಎದ್ದು ಹೋಗ್ಬಾರ್ದು. ಮಾಡ್ತೀರಾ ಇನ್ ಮುಂದೆ? ಎಸ್ ಅಂತ ಯಾರು ಚಪ್ಪಾಳಿ ಹೊಡೀರಿ ಸರ್ ಜೋರಾಗಿ ಅವ್ರಿಗೆ. ಮಾಡಬಾರ್ದು ಸರ್. ಫೋಕಸ್ ಇಲ್ಲಿ ಇರ್ಬೇಕು. ಓಕೆನಾ? ಎಸ್. ನೆಕ್ಸ್ಟ್ ಸರ್, 7th ಸ್ಟೆಪ್ ಫಾಲೋ ಅಪ್. ಇಲ್ಲಿ ನೋಡಿ 20 ಕಿಲೋಮೀಟರ್ ಪ್ಲಾನ್ ಮಾಡಕ್ ಹೋಗ್ತೀವಿ ನಾವು, ಕರೆಕ್ಟಾ? ಅದೇ ನೆಕ್ಸ್ಟ್ ದಿನ 20 ಕಿಲೋಮೀಟರ್ ಫಾಲೋ ಅಪ್ ಮಾಡಕ್ ಹೋಗಲ್ಲ ಸರ್. ಪ್ಲಾನ್ ಕೊಡೋಕಿರೋ ಇಂಟ್ರೆಸ್ಟ್ ಫಾಲೋ ಅಪ್ ಮಾಡಕ್ಕಿರಲ್ಲ. ಫೋನ್ ಎತ್ಕೊಂಡು ಫೋನ್ ಮಾಡ್ತೀವಿ. ನಿನ್ನೆ ಹೇಳಿದ್ನಲ್ಲ, ಏನ್ ಯೋಚನೆ ಮಾಡಿದೆ, ಏನ್ ಡಿಸೈಡ್ ಮಾಡಿದೆ, ತುಂಬಾ ಲಾಗಿನ್ಸ್ ಬರ್ತಾ ಇದೆ, ಜಲ್ದಿ ಮಾಡ್ಕೊಬಿಡು. ಯಾವ ರೀತಿ ಫಾಲೋ ಅಪ್ ಮಾಡ್ತೀವಿ ಅಂದ್ರೆ ಅರ್ಧ ಗಂಟೆಗೆ ಫೋನು ಮಾಡಿ 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 ಈ ತರ ಟಾರ್ಚರ್ ಮಾಡ್ತೀವಿ ಅವ್ನಿಗೆ. ನಿಮ್ಮ ಫೋನ್ ಅಂದ್ರೆ ಸಾಕು, ತಲೆ ಎತ್ಕೊಂಡು ಹೋಗಿ ಗೋಡೆ ಕೊಡ್ಕೋಬೇಕಂತ. ಆಮೇಲೆ ನಿಮ್ಮ ನಂಬರು ಬ್ಲಾಕ್ ಲಿಸ್ಟ್. ಫೋನ್ ಮಾಡಿದ್ರೆ ನೀವು ಕರೆ ಮಾಡಿದಿರ ಚಂದಾದಾರರು ಹೊರಗಿರೋ ತರ ಮಾಡ್ಕೊಂಡಿದ್ಯಾರು? ತುಂಬಾ ಒಳ್ಳೆ ಫ್ರೆಂಡ್ ಸರ್, ನನ್ನ ಜೊತೆ ಚೆನ್ನಾಗಿದ್ದ ಸರ್, ಇವಾಗ ನನ್ನ ಜೊತೆ ಮಾತಾಡ್ತಾನೇ ಇಲ್ಲ ಸರ್. ಆ ತರ ಮಾಡ್ಕೊಂಡಿದ್ಯಾರು? ಕೇಳಿಸ್ತಾ ಇಲ್ಲ ನಾನು. ವೆರಿ ಗುಡ್ ಸರ್. ಏನಾಗುತ್ತೆ ಗೊತ್ತಾ ಸರ್, ಈ ತರ ಟಾರ್ಚರ್ ಕೊಟ್ರೆ ಎಷ್ಟೋ ಫ್ರೆಂಡ್ಸ್ ನ ಕಳ್ಕೊಬಿಡ್ತೀವಿ. ಅಕಸ್ಮಾತ್ ಬೈ ಚಾನ್ಸ್ ಬೇರೆ ಎಲ್ಲೋ ಒಂದು ಜಾಗದಲ್ಲಿ ಸಿಕ್ಬಿಟ್ಟ ಆ ವ್ಯಕ್ತಿ, ಅವನ ಅಲ್ಲಿಂದ ಬರ್ತಾ ಇದ್ದಾನೆ, ನಾವ್ ಇಲ್ಲಿಂದ ಹೋಗ್ತಾ ಇದೀವಿ, ರಪ್ಪ ಅಂತ ದಾರಿ ಚೇಂಜ್ ಮಾಡ್ತಾನೆ. ನಾವು ಖುಷಿಯಾಗಿ ಮುಂದೆ ಹೋಗ್ತಾ ಇರ್ತೀವಿ. ಇದಕ್ ಮುಂಚೆ ಅವ್ನ ಫ್ರೆಂಡ್ ಇವಾಗೇನು 4,000, ಕರೆಕ್ಟ್ ಅಲ್ವಾ? ರಪ್ಪ ಅಂತ ದಾರಿ ಚೇಂಜ್ ಮಾಡ್ತಾನೆ. ಹೇಳಿ ಕೇಳಿ, ಇದಕ್ ಮುಂಚೆ ನಾನು ಅವ್ನಿಗೆ ಕ್ಲೋಸ್ ಫ್ರೆಂಡು. ನಾವು ಹೋಗ್ತಾ ಇರುವಾಗ ನಮ್ಗೆ 4,000 ಕಾಂತು, ನಾನು ಇಲ್ಲಿಂದ ಬರ್ತಾ ಇರುವಾಗ ಅವ್ನಿಗೆ 13,000 ಬರ್ತಾ ಇದೆ, 13,000 ರೂಪಾಯಿ ಬರ್ತಾ ಇದೆ ಅಂತ ಏನ್ ಮಾಡ್ತಾನೆ, ದಾರಿ ರಪ್ಪ ಅಂತ ಚೇಂಜ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಟಾರ್ಚರ್ ಮಾಡಬಾರ್ದು ಸರ್. ಫೋನ್ ಇರೋದು ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳಕ್ಕೆ, ಫಾಲೋ ಅಪ್ ಮಾಡಕ್ಕಲ್ಲ. ಓಕೆನಾ? ಅದೇ ಆ ವ್ಯಕ್ತಿ ಅಲ್ಲಿಂದ ಬರ್ತಾ ಇದ್ದಾನೆ, ನಾವ್ ಇಲ್ಲಿಂದ ಹೋಗ್ತಾ ಇದೀವಿ, ಪ್ಲಾನ್ ಕೊಟ್ಟಿದೀವಿ, ಈಗ ಫಾಲೋ ಅಪ್ ಮಾಡ್ಬೇಕು. ಇವಾಗ ನಾವ್ ಇಲ್ಲಿಂದ ಹೋಗ್ತಾ ಇದ್ರೆ ಅವ್ನ ಮನ್ಸಲ್ಲಿ ಬರ್ತೀನಿ, ನಿನ್ನೆ ಪ್ಲಾನ್ ಕೊಟ್ಟಿದ್ದ, ಇವತ್ತು ನನ್ಗೆ ಈ ಪ್ಲಾನ್ ಬಗ್ಗೆ ಮಾತಾಡ್ತಾನೆ ಅಂತ ಮೈಂಡ್ ಅಲ್ಲಿ ಇರುತ್ತಾ ಇಲ್ವೋ? ಎಸ್. ಮುಂದೆ ಹೋಗಿದ ತಕ್ಷಣ ಮಗ ಹೇಗಿದ್ಯಾ, ಪ್ಲಾನ್ ಬಗ್ಗೆ ಮಾತಾಡಕ್ ಹೋಗ್ಬಿಡಿ, ಹೇಗಿದ್ಯಾ, ನಾನು ತುಂಬಾ ಬಿಸಿ ಇದ್ದೀನಿ, ಇವತ್ತು ಸಾಯಂಕಾಲ ಸಂಜೆ ಮೀಟ್ ಆಗ್ತೀನಿ, ನೀನು ಇವತ್ತು ಹೋಗು ಅಂತ ನೀವು ಹೋಗ್ಬಿಟ್ರೆ ಏನಾಗುತ್ತೆ? ನೀನು ಏನು ಮಾತಾಡಿಲ್ಲಲ್ವಾ, ಹಿಂಗ ಹೋಗ್ಬಿಡ್ತಾ ಇದ್ದಾನೆ, ತಲೆಯಲ್ಲಿ ಉಳ್ಳ ಬಿಡೋ ತರ ಆಗುತ್ತಾ ಇಲ್ವೋ? ಮತ್ತೆ ಮಾರನೇ ದಿನ ಮೀಟ್ ಆಗಿ ಮತ್ತೆ ಅನ್ಕೊಂತಾನೆ ಈ ಪ್ಲಾನ್ ಬಗ್ಗೆ ಮಾತಾಡ್ತಾನೆ ಅಂತ, ಮತ್ತೆ ಹೇಳಿ, ಇಲ್ಲ ಮಗ ನನಗೆ ತುಂಬಾ ಲಾಗಿನ್ಸ್ ಇದಾವೆ, ಡಿಪಾಸಿಟ್ಸ್ ಇದೆ, ಬ್ಯಾಂಕ್ ಹೋಗ್ತಾ ಇದ್ದೀನಿ, ಬಿಸಿ ಇದ್ದೀನಿ, ಮತ್ತೆ ಸಾಯಂಕಾಲ ಮೀಟ್ ಮಾಡ್ತೀನಿ. ಏನನ್ಸುತ್ತೆ ಅವನಿಗೆ? ಏನಪ್ಪ ಹಿಂಗ್ ಸಂಪಾದನೆ ಮಾಡ್ತಾ ಇದ್ದಾನೆ, ಒಳ್ಳೆ ದುಡ್ಡು ಮಾಡ್ತಾ ಇರ್ತಾನೆ ಅಂದ್ಬಿಟ್ಟು ಅವನೇ ಫೋನ್ ಮಾಡ್ತಾನೆ, ಅವತ್ತು ಹೇಳಿದ್ದೆ ಅಲ್ಲ ಏನಾಯ್ತು ಅಂತ. ಮಾಡ್ತಾನೋ ಇಲ್ವೋ? ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗೆ ಫಾಲೋ ಅಪ್ ಮಾಡೋದು 24 48 ಅವರ್ಸ್ ಒಳಗಡೆ ಮಾಡಬೇಕು ಸರ್. ಏನಕ್ಕಂದ್ರೆ 20 ಪ್ಲಾನಿಂಗ್ ಕೊಟ್ಟು ಬಂದ್ಮೇಲೆ ಎಷ್ಟೋ ಜನಗಳ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ, ಎಷ್ಟೋ ಜನ ಫ್ರೆಂಡ್ಸ್ಗೆ ಹೇಳ್ಕೊಬಿಟ್ಟಿರ್ತಾರೆ, ಫೋನ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಸುಮಾರು ಜನ ನೆಗೆಟಿವ್ ಮಾಡಿರ್ತಾರೆ, ಕ್ವಶನ್ಸ್ ಬಂದಿರುತ್ತೆ. 20 ಗಂಟೆ ಒಳಗಡೆ ಹೋಗ್ಬಿಟ್ಟು ಅವ್ರಿಗೆ ಕ್ವಶನ್ಸ್ ನ ಕ್ಲಿಯರ್ ಮಾಡಿದ್ರೆ ಮಾತ್ರ ಆ ಬಿಸ್ನೆಸ್ ಅಲ್ಲಿ ಲಾಗಿನ್ ಆಗಕ್ಕೆ ಸಾಧ್ಯ. ಮಾಡ್ಬೋದಾ ಇನ್ ಮುಂದೆ? ಯಾಕೆ ಹೇಳ್ತೀನಿ ಅಂದ್ರೆ ಬ್ಯಾಂಗ್ಳೂರ್ ಅನ್ನೋದು ಫಾಸ್ಟ್ ಜನರೇಷನ್ ಬಿಸ್ನೆಸ್ ಸರ್. ಕರೆಕ್ಟಾ ಇಲ್ವೋ? 2 ದಿನ ಮುಂಚೆ ನಾವ್ ಏನ್ ಮಾಡಿರ್ತೀವಿ, ಇವತ್ತು ಜ್ಞಾಪಕ ಇರಲ್ಲ ಸರ್. ನಿಮ್ಮ ಹೆಸರು ಸರ್? ನಿಮ್ದೆ? 2 ದಿನ ಮುಂಚೆ ಏನ್ ನಾಷ್ಟ ಮಾಡಿದ್ರಿ? 2 ದಿನ ಮುಂಚೆ ನಾಷ್ಟ ಮಾಡಿರೋದು ಜ್ಞಾಪಕ ಇಲ್ಲ. ರಾಯಲ್ ಹಾಲಿಡೇಸ್ ಪ್ಲಾನ್ ಜ್ಞಾಪಕ ಇರುತ್ತಾ? ಏನ್ ಸರ್? ಎಸ್. ಅದಕ್ಕೋಸ್ಕರನೇ 24 ಗಂಟೆ ಒಳಗಡೆ ನಾವೇನ್ ಮಾಡ್ಬೇಕು? ಫಾಲೋ ಅಪ್ ಮಾಡಬೇಕು. ಮಾಡೋಣ ಇನ್ ಮುಂದೆ? ಏನೋ ಜೋಶ್ ಕಮ್ಮಿ ಆಗ್ತಾ ಇದೆ ಸರ್.
ದರ್ಶನ ಬಿಸಿಲು ಜಾಸ್ತಿ ಆಗ್ತದೆ, ಬೆವರು ಬೇರೆ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಒಂದು ಬೆರಳಿಂದ ಚಪ್ಪಾಳಿ ಹೊಡೆಯೋಣ. ಎಲ್ಲರೂ ಅಕ್ಕಪಕ್ಕದಲ್ಲಿ ನೋಡ್ಕೊಳ್ಳಿ ಯಾರು ಹೊಡಿತಾ ಇಲ್ಲ ಅಂತ. ಅಕ್ಕಪಕ್ಕದಲ್ಲಿ ನೋಡ್ಕೊಳ್ಳಿ ಯಾರು ಚಪ್ಪಾಳಿ ಹೊಡಿತಾ ಇಲ್ಲ ಅಂತ. ಹೊಡಿಯೋ ಜಾಗದಲ್ಲಿ ಚಪ್ಪಾಳಿ ಹೊಡಿಬೇಕು ಸರ್. ಮನೆಯಲ್ಲಿ ಕೂತ್ಕೊಂಡು ಚಪ್ಪಾಳಿ ಹೊಡಿಯಕ್ಕಾಗುತ್ತಾ? ಬಸ್ ಸ್ಟ್ಯಾಂಡ್ ನಲ್ಲಿ ಹೊಡಿಯಕ್ಕಾಗುತ್ತಾ? ಕರೆಕ್ಟ್ ಅಲ್ವಾ? ಇಲ್ಲಿ ಅವಕಾಶ ಸಿಕ್ಕಿದೆ. ಎರಡನೇ ಬೆಲು. 3 4 ಥ್ಯಾಂಕ್ ಯು ಸರ್. ಚಪ್ಪಾಳಿ ಹೊಡೆಯೋದ್ರಿಂದ ಲಾಭ ಜಾಸ್ತಿ ಇದೆ. ಕರೆಕ್ಟಲ್ವಾ? ಲಕ್ಷ್ಮೀ ರೆಡ್ಡಿಗೆ ಕಲೆ ಬರುತ್ತೆ, ಎರಡನೇದು ಹಾರ್ಟ್ ಅಟ್ಯಾಕ್ ಬರಲ್ಲ, ಮೂರನೇದು ನಿದ್ದೆ ಬರಲ್ಲ. ಕರೆಕ್ಟಲ್ವಾ? ಎಸ್ ಸರ್. ಸೊ ಪ್ಲಾನಿಂಗ್ ಕೊಟ್ಟಿದ್ದು ಬಂದ್ಮೇಲೆ ನಿಮ್ಗೆ ಹೇಳಿರ್ತಾರೆ ನಾನೇ ಕಾಲ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ. ಕರೆಕ್ಟಾ? ಸೊ ಅವ್ರು ಕಾಲ್ ಮಾಡ್ತಾರಂತ ನೀವು ವೇಟ್ ಮಾಡಕ್ಕೆ ಇರಬಾರ್ದು ಸರ್. ನೀವು ಫಾಲೋ ಅಪ್ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಆ ವ್ಯಕ್ತಿ ಎಲ್ಲಿರ್ತಾನೆ ನಮ್ಗೆ ಗೊತ್ತಿರುತ್ತಲ್ವಾ? ಹಾಗೆ ಬೇರೆ ಕಡೆ ಹೋಗೋತರ ಹೋಗ್ಬೇಕು. ಅಲ್ಲಿಗೆ ಹೋಗ್ತಾ ಇರೋದು, ಅವನ ಹತ್ರ ಹೋಗೋತಾರಲ್ಲ, ಬೇರೆ ಕಡೆ ಪ್ಲಾನಿಂಗ್ ಕೊಡಕ್ಕೆ ಬಂದಿದೆ, ಹಾಗೆ ನಿಮ್ಗೂ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಫಾಲೋ ಅಪ್ ಮಾಡ್ಬೇಕು. ಓಕೆನಾ? ಅವನೇ ಕಾಲ್ ಮಾಡ್ತಾರಂತ ಯಾವುದೇ ಕಾರಣಕ್ಕೂ ವೇಟ್ ಮಾಡಬಾರ್ದು. ಓಕೆನಾ? ಮಾಡ್ಬೋದಾ ಮುಂದೆ? ಎಸ್ ಸರ್. ಯಾವತ್ತೂ ಅಷ್ಟೇ ಸರ್, ಎಸ್ ಅಂದ್ರೆ ಎಸ್ ಅನ್ಬೇಕು. ಹೇಗಿರುತ್ತೆ? ಎಸ್. ಶೋ ದ ಕಾನ್ಫಿಡೆನ್ಸ್, ನಾಟ್ ಆರ್ಗ್ಯೂ. ಆರೋಗ್ಯಂಟ್. ಅವ್ರು ಏನಾದ್ರು ಕ್ವಶನ್ಸ್ ಕೇಳಿದ್ರೆ ನೀವು ಆರ್ಗ್ಯೂ ಮಾಡಕ್ಕೆ ಹೋಗ್ಬೇಡಿ ಸರ್. ಚೈನ್ ಲಿಂಕ್ ಅಂತಾನ ಕೇಳಿ. ಹೌದು ಮಗ, ಚೈನ್ ಲಿಂಕ್. ನಾನು ಅದನ್ನೇ ಅನ್ಕೊಂಡಿದ್ದೆ. ಆದ್ರೆ ಚೈನ್ ಅಲ್ಲಿ ಒಂದು ಲಿಂಕ್ ಕಟ್ಟಾದ್ರೆ ಏನಾಗುತ್ತೆ? ಕೆಳಗಡೆ ಬಿಡುತ್ತೆ. ನಮ್ದು ಒಂದು ಅಮೆರಿಕನ್ ಬೈನರಿ ಟ್ರೀ ಸಿಸ್ಟಮ್. ಒಂದು ಮರದಲ್ಲಿ ಒಂದು ಕೊಂಬೆ ಕಟ್ಟಾದ್ರೆ ಮರ ಕೆಳಗಡೆ ಬಿಡುತ್ತಾ? ಆ ತರ ಸಿಸ್ಟಮ್ ಆಗ ನಮ್ದು ಗವರ್ಮೆಂಟ್ ಪರವಾಗಿ ಲೀಗಲ್ ಆಗಿದೆ. ನಾನು ಡಿಸೈಡ್ ಮಾಡಿದೀನಿ ಬಿಸ್ನೆಸ್ ಮಾಡ್ಬೇಕಂತ. ನೀನು ನನ್ನ ಕರೆಕ್ಟ್ ಮ್ಯಾಚಿಂಗ್ ಪಾರ್ಟ್ನರ್. ನೋಡು ಡೈರಿಯಲ್ಲಿ 250 ಜನ ಇದ್ದಾರೆ. ಮೊದಲನೇ ವ್ಯಕ್ತಿ ನಿನ್ಗೂ ಸೆಲೆಕ್ಟ್ ಮಾಡಿದೀನಿ. ಬಾ ಜೊತೆಯಲ್ಲಿ ಇರೋಣ. ಬರ್ತಾನ ಬರಲ್ವೋ? ನಾವು ಹೇಗ್ ಮಾಡ್ತೀವಿ? ಕಾನ್ಫಿಡೆನ್ಸ್ ಕೊಡಿ ಅಂದ್ರೆ ಅಪ್ಲೈನ್ ನೋಡ್ತಾ ಇರ್ತೀವಿ. ಅವ್ರು ಯಾರಂತ ಅವ್ರಿಗೆ ಗೊತ್ತಿಲ್ಲ ಸರ್. ಕಂಪನಿ ಏನಂತ ಗೊತ್ತಿಲ್ಲ. ನಿಮ್ಮನ್ನ ನೋಡಿ ಅವರು ಬಿಸ್ನೆಸ್ ಒಳಗಡೆ ಬರ್ತಾರೆ. ಆ ಜಾಗದಲ್ಲಿ ಕಾನ್ಫಿಡೆನ್ಸ್ ಕೊಡ್ಬೇಕಾಗಿರೋದು ಯಾರು? ನಾವು ಅಲ್ಲ, ನಾನು. ಯಾರು? ಎಸ್ ಸರ್. ನೆಕ್ಸ್ಟ್, ಎನ್ಶೂರ್ ಅಪ್ಲೈನ್ ಪ್ರೆಸೆಂಟ್ ಇನ್ ದಿಸ್ ಪ್ರಾಸೆಸ್. ಫಾಲೋ ಮಾಡೋ ಜಾಗದಲ್ಲಿ ಆದಷ್ಟು ನಿಮ್ಮ ಅಪ್ಲೈನ್ ನಿಮ್ಮ ಜೊತೆ ಇರೋ ತರ ನೀವು ಪ್ಲಾನ್ ಮಾಡ್ಕೋಬೇಕು. ಓಕೆನಾ? ಡೋಂಟ್ ಗಿವ್ ರಾಂಗ್ ಕಮಿಟ್ಮೆಂಟ್ ಅಂಡ್ ರಾಂಗ್ ಇನ್ವೆಸ್ಟ್ಮೆಂಟ್. ಇಲ್ಲಿ ತುಂಬಾ ತಪ್ಪು ಮಾಡೋದು. ಕರೆಕ್ಟಾ? ಏನ್ ಮಾಡ್ತೀವಿ? ಪ್ಲಾನಿಂಗ್ ಹೇಳಿದಾದ್ಮೇಲೆ ನಾವೇ ಫಸ್ಟ್ ಹೇಳ್ಬಿಡ್ತೀವಿ. ನೀವು ಅಂತ ಅಮೌಂಟ್ ಕೊಟ್ಬಿಟ್ಟು ಮಗ ನಾನು ಹಾಕ್ಬಿಟ್ಟು ನೀನು ಹಾಗೆ ಮಾಡ್ತೀನಿ. ಇಬ್ಬರನ್ನ ನಾನೇ ಮಾಡ್ಕೊಟ್ಬಿಡ್ತೀನಿ, ನೀನ್ ಬಂದ್ಬಿಡು. ಆಗುತ್ತಾ? ಇಲ್ಲ. ಇಬ್ಬರನ್ನ ನೀನೇ ಮಾಡ್ಕೊಡಕಿದ್ರೆ ಇನ್ನೊಂದು ಐಡಿ ಹಾಕೊಂಡು ನೀನ್ ಯಾಕಪ್ಪ ಮಾಡ್ಕೋಬಾರ್ದು? ಕರೆಕ್ಟಾ? ಏನೋ ಕಾಸು ಹಾಕ್ಬಿಟ್ರಿ, ಲಾಗಿನ್ ಮಾಡ್ಬಿಟ್ರಿ, ಅವನೇನೋ ಬರ್ತಾನೆ ಮಾಡ್ತಾನೆ ಬಿಸ್ನೆಸ್ ಅಲ್ಲಿ ಅಂತ. ಬಿಸ್ನೆಸ್ ಮಾಡ್ತಾ ಇಲ್ಲ, ಹೋಗ್ಬಿಟ್ಟು ಕಾಸು ಕೇಳಿದ್ರೆ ಏನ್ ಹೇಳ್ತಾನೆ? ಇಬ್ಬರನ್ನ ನೀವೇ ಮಾಡ್ಕೊಂಡು ತಗೋಬಹುದು. ಬೇಕಾ ನಮ್ಗೆ? ಬೇಕಾ ಸರ್? ಕೊಡ್ಬೋದಾ ರಾಂಗ್ ಕಮಿಟ್ಮೆಂಟ್? ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀರಾ? ಇನ್ನೊಂದು ತಪ್ಪು ಮಾಡ್ತೀನಿ. ನಾನು ಒಂದು ಕಡೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನೀನು ಇನ್ನೊಂದು ಕಡೆ ಮಾಡ್ಕೊಂಡು ಬರ್ತಾ ಇರಿ. ನಿಮಗೆ ವಾರ 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 ಇನ್ಕಮ್ ಬರ್ತಾನೇ ಹೇಳ್ಬೋದಾ? ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು.
ನಮ್ಮ ಕಂಪನಿ ನಮ್ಮ ಜೊತೆ ಕನ್ನಡಿ ತರ ಟ್ರಾನ್ಸ್ಪರೆಂಟ್ ಆಗಿ ಹೇಗಿದೆ, ನಮ್ಮ ಪ್ರಾಸ್ಪೆಕ್ಟ್ ಜೊತೆಗೆ ನಾವು ಹಾಗೆ ಇರಬೇಕು. ಆವಾಗಲೇ ಈ ಬಿಸ್ನೆಸ್ ಅಲ್ಲಿ ಗೆಲ್ಲಕ್ಕಾಗೋದು. ನೆಕ್ಸ್ಟ್ ಸರ್, ಡು ನಾಟ್ ಗಿವ್ ಮೋರ್ ಟೈಮ್ ಫಾರ್ ಸೈನ್ ಅಪ್. ಇಲ್ಲಿ ಪ್ಲಾನಿಂಗ್ ಎಲ್ಲ ಮುಗೀತು. ಇವಾಗ ಇವ್ರ ಮುಖ ನೋಡ್ತಾರೆ, ಅವ್ರ ಮುಖ ನೋಡ್ಕೊಂಡು ಕೂತಿರ್ತೀರ. ಪ್ಲಾನಿಂಗ್ ಆದ್ಮೇಲೆ ಇಮ್ಮಿಡಿಯೇಟ್ ಆಗಿ ಕೇಳಬೇಕು, ಸರ್ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ಸ್ ಇದೆಯಾ ಕೇಳಿ ಸರ್. ಇಲ್ಲ ಅಂದ್ರೆ ಫಾರ್ಮ್ ಫಿಲ್ಅಪ್ ಮಾಡಿ ಬನ್ನಿ ಸರ್, ನಾವು ನಿಮ್ ಜೊತೆಗಿದ್ದೀವಿ, ಸಿಸ್ಟಮ್ ನಿಮ್ ಜೊತೆಗಿದೆ, ಎಲ್ಲರೂ ಸೇರಿ ಬೆಳೆಯೋಣ. ಇಲ್ವಾ, ಅಲ್ಲಿ ಕರ್ಕೊಂಡು ಹೋಗಿರೋ ವ್ಯಕ್ತಿ ಮಾಡಬೇಕು, ಸರ್ 3 ವರ್ಷದಿಂದ 4 ವರ್ಷದಿಂದ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಸರ್, ನಾವಿಬ್ರು ಸೇರಿ ಮಾಡ್ತೀವಿ ಸರ್ ಈ ಬಿಸ್ನೆಸ್, ಫಾರ್ಮ್ ಕೊಡಿ ಸರ್. ಫಿಲ್ಅಪ್ ಮಾಡಿಸ್ಬೇಕು. ಪ್ಲಾನಿಂಗ್ ಕೊಟ್ಬಿಟ್ಟು ಬಂದ್ಬಿಡ್ತಾ ಇರ್ತೀರಾ. ಕರೆಕ್ಟಾ? ಇನ್ ಮುಂದೆ ಆ ಥರ ಮಾಡ್ತೀರಾ? ಇಮ್ಮಿಡಿಯೇಟ್ ಆಗಿ ಫಾರ್ಮ್ನ ಏನ್ ಮಾಡಬೇಕು? ಫಿಲ್ಅಪ್ ಮಾಡಿಸ್ಬೇಕು. ನೆಕ್ಸ್ಟ್ ಸರ್, ಕಂಟಿನ್ಯೂ ದ ಫಾಲೋ ಅಪ್ ಟೈಮ್ ಟಿಲ್ ದ ಸೇಲ್ಸ್ ಕ್ಲೋಸಿಂಗ್. ಕೆಲವರು ಪ್ಲಾನಿಂಗ್ ಕೊಟ್ಬಿಟ್ಟು ಬಂದ್ಬಿಡ್ತಾರೆ, ಫಾಲೋ ಅಪ್ಗೆ ಹೋಗಲ್ಲ, ಫಾಲೋ ಅಪ್ಪೇ ಮಾಡಲ್ಲ, ಅವರೇ ಬಂದು ಲಾಗಿನ್ ಆಗ್ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಪಾಪ. ಕರೆಕ್ಟ್ ಅಲ್ವಾ? ಟೈಮ್ ಟು ಟೈಮ್ ಅವ್ರಿಗೆ ಫಾಲೋ ಅಪ್ ಮಾಡ್ತಾ ಇರ್ಬೇಕು ಸರ್. ಕಂಪನಿ ಅಪ್ಡೇಟ್ಸ್ ಬರುತ್ತಾ ಫಾಲೋ ಅಪ್ ಮಾಡಬೇಕು. ಟೀಮಲ್ಲಿ ಇನ್ಕಮ್ ಬರುತ್ತಾ ಕಲಿಸ್ಬೇಕು. ನೋಡು, ನನ್ನ ಟೀಮಲ್ಲಿ ಇನ್ಕಮ್ ಬರ್ತಾ ಇದೆ, ನೀನು ಬಂದಿದ್ರೆ ನಿನ್ಗೂ ಇನ್ಕಮ್ ಕೊಡಿಸ್ತಾ ಇದ್ದೆ, ಈಗಲೂ ಏನಾಗಿಲ್ಲ, ಬಾ ನನ್ನ ಜೊತೆಗೆ ಇಬ್ಬರು ಸೇರಿ ಬೆಳೆಯೋಣ. ಮಾಡ್ಬೋದಾ ಈ ತರ ಫಾಲೋ ಅಪ್? ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್, ಆಲ್ವೇಸ್ ಕೀಪ್ ಯುವರ್ ಟೂಲ್ ಕಿಟ್ ರೆಡಿ ವಿತ್ ಯು. ಯಾವಾಗಲೂ ನಮ್ಮ ಕಂಪನಿ ಡಾಕ್ಯುಮೆಂಟ್ಸು, ನಮಗೆ ಬಂದಿರೋ ಇನ್ಕಮು ಪ್ರತಿಯೊಂದು ನಾವು ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು. ಕೆಲವರು ಪ್ಲಾನಿಂಗ್ ಕೊಡಕ್ಕೆ ಹೋಗ್ತಾರೆ, ಒಬ್ಬರಿಬ್ಬರು ಕೇಳ್ಬಿಡ್ತಾರೆ ನಿನ್ಗೆ ಇನ್ಕಮ್ ಬಂದಿದ್ಯಾ ಅಂತ. ಆಲ್ರೆಡಿ ಇನ್ಕಮ್ ಬಂದಿರುತ್ತೆ, ಪಾಸ್ಬುಕ್ಕಲ್ಲಿ ರಿಜಿಸ್ಟರ್ ಮಾಡಿರಲ್ಲ ನಾವು. ಎಲ್ಲಿ ತೋರಿಸು ಅಂದರೆ ಇರು ಈಗಲೇ ಎತ್ಕೊಂಡು ಬರ್ತೀನಿ ಅಂತ ಹೋಗೋದು. ಅವ್ನು ಬರೋವರೆಗೂ ವೆಯ್ಟ್ ಮಾಡ್ತಾನ. ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲಿದೆ ತೋರಿಸು ಅಂದರೆ ಅಯ್ಯೋ ಮರ್ತೋಗ್ಬಿಟ್ಟೆ ತಗೊಂಡು ಬರ್ತೀನಿ ಅಂದರೆ ಒಪ್ಕೊಂತಾನ. ವೆಪನ್ ಇಲ್ದಂಗೆ ಯುದ್ಧಕ್ಕೆ ಹೋದ್ರೆ ಏನಾಗುತ್ತೆ? ಒಂದು ಹೊಡೆದಾಕ್ ಬಿಡ್ತಾರೆ, ಇಲ್ಲ ಅಂದ್ರೆ ಇನ್ನೊಂದು ಓಡಿ ಬರ್ಬೇಕು. ಕರೆಕ್ಟಾ? ಅದೇ ತಗೊಂಡು ಹೋದ್ರೆ ಫೈಟ್ ಮಾಡ್ಬೋದಾ? ನಾವು ಸೋಲ್ಜರೇ ಸರ್, ನಾವು ನಮ್ಮ ಮನೆ ಸೋಲ್ಜರು, ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಕಷ್ಟ ಬಿಡ್ತಾ ಇದ್ದೀವಿ, ಅದಕ್ಕೆ ಇವತ್ತು ಈ ಜಾಗದಲ್ಲಿ ಬಂದು ಕೂತಿದ್ದೀವಿ. ಕರೆಕ್ಟಾ? ಕೆಲವರು ತುಂಬಾ ತಪ್ಪು ಮಾಡ್ತಾರೆ, ನೋಟ್ ಪ್ಯಾಡ್ ತಗೊಂಡು ಹೋಗಲ್ಲ ಪ್ಲಾನಿಂಗ್ ಕೊಡಕ್ಕೆ, ಅಲ್ಲೇ ಹೋಗ್ಬಿಟ್ಟು ಮೇಡಮ್ ಒಂದು ಪೇಪರ್ ಇದ್ರೆ ಕೊಡಿ, ಹಾಗೆ ಒಂದು ಪೆನ್ ಇದ್ರೆ ಕೊಡಿ. ಕೆಲವರಂದು ಪೇಪರ್ ಕೇಳಕ್ಕೂ ನಾಚಿಕೆ, ತಗೊಂಡು ಹೋಗಿರಲ್ಲ ಪೇಪರ್ ಕೇಳಕ್ಕೂ ನಾಚಿಕೆ, ಅಲ್ಲಿ ಏನಾದ್ರು ಟಿಶ್ಯೂ ಪೇಪರ್ ಇರುತ್ತೆ ಅದರಲ್ಲೇ ಮೊಟ್ಟೆ ಹಾಕ್ಬಿಡ್ತಾರೆ. ವ್ಯಾಲ್ಯೂ ಇರುತ್ತಾ ನಮ್ಮ ಬಿಸ್ನೆಸ್ಗೆ? ಆ ರೀತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಬಿಸ್ನೆಸ್ ಕಾರ್ಪೊರೇಷನ್ ಲೆವೆಲ್ಗೆ ಹೋಗುತ್ತೆ, ಕಾರ್ಪೊರೇಟ್ ಲೆವೆಲ್ಗೆ ಹೋಗಲ್ಲ. ಯಾವ ರೀತಿಯಲ್ಲಿ ಮಾಡಬೇಕು ನಮ್ಮ ಬಿಸ್ನೆಸ್? ಕಾರ್ಪೊರೇಷನ್ ಲೆವೆಲ್ಗೆ, ಕಾರ್ಪೊರೇಟ್ ಲೆವೆಲ್ಗೆ ಸರ್? ಎಸ್ ಸರ್. ಸೊ ಯಾವಾಗಲೂ ನಿಮ್ಮ ಜೊತೆ ನೋಟ್ ಪ್ಯಾಡ್ ಇರಬೇಕು, ಇನ್ಕಮ್ ಬಂದಿರೋ ಪಾಸ್ಬುಕ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರೋದು ನಿಮ್ಮ ಜೊತೆ ಇರಬೇಕು, ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲ ಜೊತೆಯಲ್ಲಿ ಇರಬೇಕು, ಪ್ರತಿ ಒಂದು ತಗೊಂಡು ಇರಬೇಕು ವಿತ್ ಡೈರಿ. ಮಾಡೋಣ ಇನ್ ಮುಂದೆ? ಎಸ್ ಸರ್. ನೆಕ್ಸ್ಟ್, ವಿನ್ ಆನ್ ವಿನ್. ಬರೀ ಗೆಲ್ಲಿಯೋದು, ಇಲ್ಲಿ ಸೋಲಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಸರ್, ಲರ್ನ್ ಡೂ ಟೀಚ್ ವಿತೌಟ್. ಹೀಗೆ ನಾವು ವಿನ್ ಆಗ್ಬೇಕಂದ್ರೆ ನಮ್ಮ ಒಳಗಡೆ ಈಗೋ ಇರಬಾರ್ದು ಸರ್. ಈಗೋ ಇದ್ದಿರೋ ವ್ಯಕ್ತಿ ಯಾವನೂ ಸಕ್ಸಸ್ ಆಗಿಲ್ಲ ಇಡೀ ಹಿಸ್ಟ್ರಿಯಲ್ಲಿ. ಅವನು ಮಾತು ನಾನೇನು ಕೇಳಬೇಕು, ಅವನು ಹೇಳಿದ್ರೆ ನಾನು ಕೇಳಬೇಕಾ ಅನ್ನೋ ಒಂದು ಈಗೋ. ನಾನು ಮಾಡಿದ್ರೆ ಅವನಿಗೆ ಇನ್ಕಮ್ ಹೋಗುತ್ತೆ ಅನ್ನೊಂದು ಇವನೇ ಲಾಸ್ ಮಾಡ್ಕೊಳ್ಳೋದು, ದೊಡ್ಡ ಈಗೋ. ಇದೆಯಾ ಟೀಮಲ್ಲಿ? ಇದೆಯೋ ಇಲ್ವೋ? ಸೊ ಈ ಈಗೋ ಅನ್ನೋದನ್ನ ಇರಬಾರ್ದು ಸರ್, ಸ್ವಾರ್ಥ ಅನ್ನೋದು ಇರಬಾರ್ದು. ವೈಟ್ ಪೇಪರ್ ಹಾಕಬೇಕು ನಮ್ಮ ಹೃದಯ, ನಾವು ಏನೇನು ಬರ್ಕೊಂತೀವೋ ಅದನ್ನ ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದು ಈಗೋ ಇಲ್ಲ ಅಂದ್ರೆ ಮಾತ್ರ ಸಾಧ್ಯ. ಈಗೋ ಇದ್ರೆ ದುಡ್ಡು ಬರಲ್ಲ. ದುಡ್ಡು ಬೇಕಂದ್ರೆ, ಈಗೋ ಇದ್ರೆ ದುಡ್ಡು ಬರಲ್ಲ ಸರ್. ದುಡ್ಡು ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನೆಕ್ಸ್ಟ್ ಸರ್, ರೆಸ್ಪೆಕ್ಟ್ ಆಲ್ ಯುವರ್ ಲೀಡರ್ಸ್, ಅಪ್ಲೈನ್ ಅಂಡ್ ಪಾರ್ಟ್ನರ್ಸ್. ನಿಮ್ಮ ಅಪ್ಲೈನ್ನ ರೆಸ್ಪೆಕ್ಟ್ ಮಾಡಿ ಸರ್, ನಿಮ್ಮ ಅಸೋಸಿಯೇಟ್ಸ್ನ ರೆಸ್ಪೆಕ್ಟ್ ಮಾಡಿ. ನಿಮ್ಮ ಅಪ್ಲೈನ್ನ ಬೈದ್ರೆ ನಾಳೆ ದಿವಸ ನಿಮ್ಮ ಟೀಮಲ್ಲಿ ನಿಮ್ಮನ್ನು ಬಯಕ್ ಬರ್ತಾನೆ.
ನೆಟ್ವರ್ಕ್ ಅನ್ನೋದು ಯಾವ ಥರ ಅಂದರೆ, ಇವಾಗ ನೀವೇನು ಕೊಡ್ತೀರೋ ಅದೇ ರಿಟರ್ನ್ ಆಗಿ ಸಿಗೋದು. ಇವಾಗ ನಿಮ್ಮ ಅಪ್ಲೈನ್ನ ಬೈದರೆ ನಿಮ್ಮನ್ನ ಬಂದು ನಿಮ್ಮ ಟೀಮ್ ಅವರು ಬೈತಾರೋ ಇಲ್ವೋ? ಅಸೋಸಿಯೇಟ್ಸ್ಗೆ ಏನಾದರೂ ಬೈದ್ರೆ ಏನು ಮಾಡ್ತಾರೆ? ನಿಮಗೆ ಅಸೋಸಿಯೇಟ್ಸು ಬೈತಾರೆ, ಬೆಂಡ್ ಎತ್ತಾರೆ. ಕರೆಕ್ಟಾ? ಬೆಂಡ್ ಎತ್ತಾರಂತೆ ನೋಡಿ, ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಎಕ್ಸ್ಪ್ಲೈನ್ಗೆ ರೆಸ್ಪೆಕ್ಟ್ ಕೊಟ್ಟರೆ ರೆಸ್ಪೆಕ್ಟ್ ರಿಟರ್ನ್ ಆಗಿ ಸಿಗುತ್ತೆ ಸರ್. ರೆಸ್ಪೆಕ್ಟ್ ರಿಟರ್ನ್ ಆಗಿ ಬೇಕಾ? ಇಲ್ಲ. ಬೈಯೋದು, ಕೆಟ್ಟದಾಗಿ ಮಾತಾಡೋದು, ಇದು ಒಂದು ರಿಟರ್ನ್ ಆಗಿ ಬೇಕಾ? ರೆಸ್ಪೆಕ್ಟ್ ಅಲ್ವಾ? ಇನ್ನು ಮುಂದೆ ಅಪ್ಲೈನೇ ಸರ್. ಅಪ್ಲೈನ್ ಇನ್ಕಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ, ನಿಮ್ಮ ಇನ್ಕಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಓಕೆನಾ? ನೀವು ಏನೇ ಮಾಡ್ರು ಅಪ್ಲೈನ ಮೀರ್ಸಕ್ಕಾಗಲ್ಲ. ನೀವು 10,000 ಟೀಮ್ ಕೊಟ್ರು ಅವ್ರು 10,000ದ ಒಂದಾಗಿರ್ತಾರೆ. ಕರೆಕ್ಟ್ ಅಲ್ವಾ? ಅಪ್ಪನೇ, ಮಕ್ಳೇ. ಕರೆಕ್ಟಾ? ಸೊ ಇನ್ನು ಮುಂದೆ ಅಪ್ಲೈನ್ಗೆ ರೆಸ್ಪೆಕ್ಟ್ ಕೊಡಬೇಕು ಸರ್. ಓಕೆನಾ? ನೆಕ್ಸ್ಟ್, ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಲೀಡರ್ಸ್, ಡಿಸ್ಕಷನ್, ಟ್ರೈನಿಂಗ್ ಅಂಡ್ ಪ್ರೋಗ್ರಾಮ್. ಆಲ್ವೇಸ್ ನಿಮ್ಮ ಲೀಡರ್ಸ್ ಜೊತೆಗೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಸಿಗೋ ಟ್ರೈನಿಂಗ್ನ ಯುಟಿಲೈಸ್ ಮಾಡಿ. ಅಲ್ಲಿ ಡಿಸ್ಕಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ತಿಳ್ಕೊಳ್ಳಿ. ನೀವು ಇಂಪ್ಲಿಮೆಂಟ್ ಮಾಡಿ. ಪ್ರತಿ ಒಂದು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ಗ್ರೋ ಆಗ್ತೀವಿ, ನಮ್ಮ ಕಮಿಟ್ಮೆಂಟು ಗ್ರೋ ಆಗುತ್ತೆ, ನಮ್ಮ ಸಕ್ಸಸ್ಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಮಾಡ್ಬೋದಾ? ಎಸ್ ಸರ್. ನೆಕ್ಸ್ಟ್, ನೋ ಯುವರ್ ಲೈನ್ ಆಫ್ ಸಪೋರ್ಟ್. ಇದೇ ವಾರ ಬ್ರ್ಯಾಂಡ್ ನ್ಯೂ ಲಾಗಿನ್ ಆಗಿರೋ ವ್ಯಕ್ತಿ ನೋಡ್ಬೋದಾ? ಇದೇ ವಾರ ಸರ್ ಎತ್ತು ನಿಂತ್ಕೋಬೋದಾ? ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಸರ್. ನಿಮಗೆ ಅಲ್ಲೇ ಇದ್ದಾರಾ 3 ಜನ? ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿರೋದು ಯಾರು ಸರ್? ಹೆಸರು? ಅಂಜು ಸರ್, ಮಂಜು ಸರ್. ಮಂಜು ಸರ್ನ ಇಂಟ್ರೊಡ್ಯೂಸ್ ಮಾಡಿರೋದು ಯಾರು? ರಾಜು ಸರ್ನ ಇಂಟ್ರೊಡ್ಯೂಸ್ ಮಾಡಿರೋದು ಮೋಹನ್ ಸರ್ನ ಇಂಟ್ರೊಡ್ಯೂಸ್ ಮಾಡಿರೋದು ಮುರಳಿನ ಇಂಟ್ರೊಡ್ಯೂಸ್ ಮಾಡಿರೋದು ಕೈ ಎತ್ತಿ ಸರ್. ಹಾಗೆ ಶ್ರೀನಿವಾಸ್ ಸರ್ನ ನಾನು. ಒಂದು ನಿಮಿಷ, ನಿಮ್ಮ ಹೆಸರು ಸರ್? ನದೀಮ್, ಸಾದಿಲ್. ಅಪ್ ಟು ಕಾರ್ ಹಚ್ಚುವವರೆಗೂ ನಂಬರ್ನ ಕಲೆಕ್ಟ್ ಮಾಡಿಬಿಟ್ಟು ಇವ್ರು ಸಪೋರ್ಟ್ ತಗೊಂಡು ಬೆಳಿಬೋದಾ ಇಲ್ವಾ? 7 ಜನ ಸಪೋರ್ಟ್ ಮಾಡಕ್ಕಿರ್ತಾರೆ ಸರ್. ಒಬ್ಬ ವ್ಯಕ್ತಿಯಿಂದ ಈ ರಾಯಲ್ ಹಾಲಿಡೇಸ್ ಹೊರಗಡೆ ಫೀಲ್ಡ್ ಅಲ್ಲಿ ಸಪೋರ್ಟ್ ಮಾಡಕ್ಕಿರ್ತಾರ? ಇಲ್ಲ. ಆದ್ರೆ ರಾಯಲ್ ಹಾಲಿಡೇಸ್ ಅಲ್ಲಿ ಮಾತ್ರ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ 7 ಜನ ಹಿಂದೆ ನಿಂತಿರ್ತಾರೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್, ಬಂತು ಆಕ್ಟಿವಿಟಿ ಲೂಪ್. ನೋಡಿ ಇಲ್ಲಿ ಏನಾಗುತ್ತೆ ಅಂತ, ಫಸ್ಟು ನ್ಯೂ ಡಿಸ್ಟ್ರಿಬ್ಯೂಟರ್ ಆಗಿ ಈ ಬಿಸ್ನೆಸ್ ಅಲ್ಲಿ ಒಳಗಡೆ ಬರ್ತೀರಾ ನೀವು. ಕರೆಕ್ಟಾ? ಆಮೇಲೆ ಏನಾಗುತ್ತೆ, ಇಂಥ ಒಂದು ಟ್ರೈನಿಂಗ್ ವಾರ ನಡೆಯುತ್ತೆ. ಏನ್ ಮಾಡ್ತೀರಾ ನೀವು? ಅಟೆಂಡ್ ಮಾಡ್ತೀರಾ. ಆಮೇಲೆ ನಿಮ್ಗೆ ಏನ್ ಸಿಗುತ್ತೆ ಅಲ್ಲಿ? ನಾಲೆಡ್ಜ್, ಗೈಡೆನ್ಸ್, ಕಾನ್ಫಿಡೆನ್ಸ್ ಸಿಗುತ್ತೆ. ಸಿಕ್ಕಿದ್ಯಾ? ಕೇಳಿಸ್ತಾ ಇಲ್ಲ ಸರ್, ಸೌಂಡ್ ಕಮ್ಮಿ ಇದೆ. ಆಮೇಲೆ ನೀವೇನಾಗ್ತೀರಾ? ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತೀರಾ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ಏನ್ ಮಾಡ್ತೀರಾ? ಹಾಗೆ ಲೀಸ್ಟ್ ಮೇಕಿಂಗ್. ಏನ್ ಮಾಡ್ಬೇಕು? ಡೈರಿಯಲ್ಲಿ ಲೀಸ್ಟ್ ಮೇಕಿಂಗ್ ಮಾಡಬೇಕು, ಇನ್ವೈಟ್ ಮಾಡಬೇಕು, ಪ್ಲಾನ್ ಪ್ರೆಸೆಂಟೇಷನ್, ಹೋಮ್ ಪ್ರೆಸೆಂಟೇಷನ್, ಒನ್ ಆನ್ ಒನ್ ಪ್ರೆಸೆಂಟೇಷನ್ ಮಾಡಬೇಕು. ಅಗೇನ್ ಟೈಮ್ ಟು ಟೈಮ್ ನಾವೇನ್ ಮಾಡ್ತೀವಿ? ಲಾಗಿನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಅಗೇನ್ ಮತ್ತೆ ಹೊಸ ಡಿಸ್ಟ್ರಿಬ್ಯೂಟರ್. ಈ ಆಕ್ಟಿವಿಟಿ ಲೂಪ್ ಕಂಟಿನ್ಯೂ ಮಾಡ್ತಾ ಇರಬೇಕು ಸರ್. ಇದರಲ್ಲಿ ಏನೇ ಮಿಸ್ ಮಾಡಿದ್ರು ಸಕ್ಸಸ್ಗೆ ಅಡ್ಡ ವಾಲ್ ಬರುತ್ತೆ. ಗೋಡೆನ ಹೇಳೋದು. ಇದೇ ಸೈಕಲ್ ನ ನೀವು ಕಂಟಿನ್ಯೂ ಮಾಡಬೇಕು. ಈ ಸೈಕಲೇ ಕಂಟಿನ್ಯೂ ಮಾಡಿದ್ರೆ ಸೈಕಲ್ ಸ್ಕೂಟರ್ ಆಗುತ್ತೆ, ಸ್ಕೂಟರ್ ಕಾರ್ ಆಗುತ್ತೆ, ಕಾರ್ ಮನೆ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್, ಓಕೆ, ರಾಯಲ್ ವಿಷನ್ 2019. ಓಕೆ, ಟ್ರೈನಿಂಗ್ ಮುಗಿತು. ನಾನು ಒಂದು ಮಾತು ಹೇಳಿ ಟ್ರೈನಿಂಗ್ ನ ಮುಗಿಸ್ತೀನಿ ಸರ್. ನಾವು ಬಡವರ ಮನೆಯಲ್ಲೇ ಹುಟ್ಟಬೇಕು, ಶ್ರೀಮಂತರ ಮನೆಯಲ್ಲೇ ಹುಟ್ಟಬೇಕಂತ ನಮ್ಮ ಕೈಯಲ್ಲಿದೆಯಾ? ಇಂಥ ಪ್ಲೇಸ್ ಅಲ್ಲೇ ಹುಟ್ಟಬೇಕು, ಇಂಥ ಸಮಯದಲ್ಲೇ ಹುಟ್ಟಬೇಕು, ಇಂಥ ಸ್ಟೇಟ್ ಅಲ್ಲೇ ಹುಟ್ಟಬೇಕು, ಇಂಥ ದೇಶದಲ್ಲೇ ಹುಟ್ಟಬೇಕಂತ ನಮ್ಮ ಕೈಯಲ್ಲಿದೆಯಾ? ಇಲ್ಲ. ಆದ್ರೆ ಹುಟ್ಟಿದ ಮೇಲೆ ನಾನು ಹೇಗೆ ಬದುಕಬೇಕು ಅನ್ನೋದು ನನ್ನ ಕೈಯಲ್ಲಿದೆ. ಕರೆಕ್ಟಾ ಇಲ್ವೋ? ಎಸ್. ನೀವು ಹೇಗೆ
ಬದುಕ್ಬೇಕಂತ ಇದಿರೋ ಒಂದು ವೈಟ್ ಪೇಪರ್ ತಗೊಂಡು ನಿಮ್ಮ ಕನಸುಗಳನ್ನ ಲೀಸ್ಟ್ ಮಾಡಿ ಸರ್. ಆ ಬದುಕ್ಬೇಕಾದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಅವಕಾಶ ಬೇಕು. ಅವಕಾಶ ಆಲ್ರೆಡಿ ನೀವು ಅವಕಾಶ ಒಳಗಡೆ ಇದೀರಾ, ಅದನ್ನ ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. Are you ready? Are you ready? Are you ready? Yes sir, thank you so much. ಈ ಅವಕಾಶ ಕೊಟ್ಟಿರಂತ ಎಲ್ಲ ಅಪ್ಲೈನ್ ಲೀಡರ್ಸ್ಗೆ, ನನಗೆ ಅವಕಾಶ ಕೊಟ್ಟಿರಂತ ಮೈ ಗ್ರೇಟ್ ಲೆಜೆಂಡರಿ ಲೀಡರ್ ಮಿಸ್ಟರ್ ಹೋಮೆಸ್ ಸರ್ಗೆ, ಜನ್ಮ ಕೊಟ್ಟಿರೋ ನನ್ನ ತಾಯಿಗೆ, ಲೈಫ್ ಕೊಟ್ಟಿರೋ ರಾಯಲ್ ಹಾಲಿಡೇಸ್ಗೆ, ರಾಯಲ್ ಹಾಲಿಡೇಸ್ ಫೌಂಡರ್ಸ್ಗೆ, ನಾನು ಈ ಜಾಗದಲ್ಲಿ ನಿಂತ್ಕೋಬೇಕಾದ್ರೆ ನನ್ನ ಸಾಥ್ ಕೊಟ್ಟಿರೋ ನನ್ನ ಟೀಮ್ಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಆಲ್ ದಿ ಬೆಸ್ಟ್, ಶಬಾ ಖೈರ್ ಅಂಡ್ ಬಾಯ್.